ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಹರಯೇ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಕೆಲವರು ವಿಡಿಯೋ ಮ್ಯೂಟ್ ಮಾಡ್ಕೊಳ್ರಿ, ಉಳಿದವ್ರಿಗೆ ಕೇಳಲ್ಲ ಸರಿಯಾಗಿ. ಪರಮ ಪವಿತ್ರವಾದ ಶರನ್ನವರಾತ್ರೋತ್ಸವ ಇವತ್ತಿನಿಂದ ಪ್ರಾರಂಭ. ಇವತ್ತಿನಿಂದ ಆರಂಭ ಮಾಡಿ ದಶಮಿ ಪರ್ಯಂತರವಾಗಿ ಈ 10 ದಿವಸಗಳಲ್ಲಿ ಭೂವೈಕುಂಠಾಧಿಪತಿಯಾದಂತಹ ಶ್ರೀನಿವಾಸನ ಒಂದು ಮಹಾತ್ಮ್ಯವನ್ನ ಹೇಳುವ ಒಂದು ಮಹಾ ಸೌಭಾಗ್ಯ, ಕೇಳುವ ಸೌಭಾಗ್ಯ. ಇಂತಹ ಭೂವೈಕುಂಠಾಧಿಪತಿಯಾದಂತಹ ಶ್ರೀನಿವಾಸನ ಒಂದು ದಿವ್ಯವಾದ ಚರಿತ್ರೆಯನ್ನ ಅನೇಕ ಪುರಾಣಗಳಲ್ಲಿ ಕೊಂಡಾಡುವವರಾಗ್ತಾರೆ. ಅದರಲ್ಲಿಯೂ ಕೂಡ 12 ಪುರಾಣಗಳಲ್ಲಿ ಈ ಶ್ರೀನಿವಾಸನ ಒಂದು ಚರಿತ್ರೆಯನ್ನ ವೇದವ್ಯಾಸ ದೇವರು ಜಗತ್ತಿನಲ್ಲಿ ನಿರೂಪಣೆಯನ್ನ ಮಾಡಿಕೊಡ್ತಾರೆ. ಅದರಲ್ಲಿ ಪ್ರಾಚೀನ ಕಾಲದಿಂದಲೂ ಬಂದಿರತಕ್ಕಂತಹ ಒಂದು ಪದ್ಧತಿ ಅಂತಂದ್ರೆ, ಅಲ್ಲಿಯಾದರೂ ಕೂಡ ಪರಮಶ್ರೇಷ್ಠವಾದಂತಹ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ಶ್ರೀನಿವಾಸ ಕಲ್ಯಾಣದ ಒಂದು ಚರಿತ್ರೆಯನ್ನ ಈ ಒಂದು ಶರನ್ನವರಾತ್ರೋತ್ಸವದ ಸಂದರ್ಭದೊಳಗೆ ಹೇಳುವುದು ಮತ್ತು ಕೇಳುವುದು ಒಂದು ವಾಡಿಕೆ, ಶಿಷ್ಟಾಚಾರ ಸಂಪ್ರದಾಯಾನುಗತವಾಗಿ ಬಂದಿರತಕ್ಕಂಥದ್ದು. ಅದರಂತೆ ಆ ದಿವ್ಯವಾದಂತಹ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ಚರಿತ್ರೆ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ವೇದ್ಯವಾಗಿರತಕ್ಕಂಥದ್ದು, ಅನೇಕ ಬಾರಿ ಕೇಳಿರತಕ್ಕಂಥದ್ದು. ಆದರೂ ಕೂಡ ಶಿಷ್ಟ ಸಂಪ್ರದಾಯವನ್ನ ಕೈ ಬಿಟ್ಟಿರಬಾರದು. ಸರ್ವಾಭೀಷ್ಟಗಳನ್ನು ಈಡೇರಿಸುವಂತಹ ಒಂದು ದಿವ್ಯವಾದ ಗ್ರಂಥ ಅದು ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ಶ್ರೀನಿವಾಸ ಕಲ್ಯಾಣ. ಆ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ಶ್ರೀನಿವಾಸನ ಚರಿತ್ರೆಯನ್ನ ಹೇಳುವುದರ ಜೊತೆಗೆ ಇನ್ನು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರುವಂತಹ ಕೆಲವು ಕ್ಷೇತ್ರದ ಮಹಿಮೆ ಆಗಿರಬಹುದು, ಸರೋವರದ ಮಹಿಮೆ ಆಗಿರಬಹುದು, ಹೀಗೆ ಇನ್ನು ಅನೇಕ ವಿಧವಾದಂತಹ ಯಾವ ಮಹಿಮೆಗಳನ್ನ ಈ ಕೆಲವು ದಿವಸಗಳಲ್ಲಿ ಶ್ರವಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಅದರಲ್ಲಿ ಈ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದಂತಹ ಏನು ಶ್ರೀನಿವಾಸ ಕಲ್ಯಾಣ ಇದೆ, ಇದು ಪ್ರಾಯ ಎಲ್ಲ ಕಡೆಗಳಲ್ಲಿಯೂ ಕೂಡ ಪ್ರಚಲಿತಿಗೆ ಬಂದಿರತಕ್ಕಂಥದ್ದು. ಕಾರಣ ಇಷ್ಟೇ, ಶ್ರೀನಿವಾಸನ ಒಂದು ಕಲ್ಯಾಣದ ಘಟ್ಟವನ್ನ ಬೇರೆ ಬೇರೆ ಪುರಾಣಗಳು ಒಂದೊಂದು ರೀತಿಯಲ್ಲಿ ವರ್ಣನೆ ಮಾಡಿದರೂ ಕೂಡ ಅತಿ ಸಂಕ್ಷಿಪ್ತವಾದ ವರ್ಣನೆಯನ್ನ ಬೇರೆ ಪುರಾಣಗಳಲ್ಲಿ ನಾವು ನೋಡುತ್ತೇವೆ. ಆದರೆ ಸಮಗ್ರವಾದ ಶ್ರೀನಿವಾಸನ ಒಂದು ದಿವ್ಯವಾದ ಕಲ್ಯಾಣದ ಪ್ರತಿ ಹಂತಗಳನ್ನೂ ಕೂಡ ನಿರೂಪಣೆ ಮಾಡುವ ಒಂದು ದಿವ್ಯವಾದಂತಹ ಗ್ರಂಥ ಅದು ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ಶ್ರೀನಿವಾಸನ ಒಂದು ಚರಿತ್ರೆ. ಅದರಲ್ಲಿ ಮೊದಲಿಗೆ ಮಂಗಲವನ್ನ ಮಾಡುತ್ತಾ ಹೇಳ್ತಾರೆ, ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಮೊಟ್ಟ ಮೊದಲಿಗೆ ನಮಸ್ಕಾರ ರೀ. ಹೀಗೆ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಮೊಟ್ಟ ಮೊದಲಿಗೆ ಮಂಗಲವನ್ನ ಅಲ್ಲಿ ಮಾಡುತ್ತಾ ಪ್ರಾರ್ಥನೆಯನ್ನ ಮಾಡುತ್ತಾರೆ. ಬ್ರಹ್ಮ ರುದ್ರಾದಿ ದೇವತೆಗಳಿಂದ ವಂದಿತನಾಗಿರತಕ್ಕಂತಹ ಬ್ರಹ್ಮ ರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ.
ಅಂತಹ ವೆಂಕಟಾಚಲಕ್ಕೆ ಅಧಿಪತಿಯಾಗಿರತಕ್ಕಂತಹ ಸ್ವಾಮಿಯನ್ನ ನಾನು ಭಜಸೇವಾಯ ಚೆನ್ನಾಗಿ ಅವನನ್ನ ಆರಾಧನೆಯನ್ನ ಮಾಡ್ತೇನೆ. ಅಂತಹ ವೆಂಕಟಾಚಲಪತಿ ನಿವಾರಯಸ್ವ ಅನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ, ನಮ್ಮ ಸರ್ವ ವಿಧವಾದಂತಹ ಎಲ್ಲ ಅನಿಷ್ಠಗಳನ್ನ ನಿವಾರಯಸ್ವ, ಅದನ್ನೆಲ್ಲವನ್ನೂ ಕೂಡ ನಿವಾರಣೆಯನ್ನ ಮಾಡಿ, ಇಷ್ಟಾನಿ ಸಾಧಯ, ನಮ್ಮ ಸಕಲ ವಿಧವಾದಂತಹ ಇಷ್ಟಗಳನ್ನ ಅವನು ಮತ್ತೆ ಈಡೇರಿಸುವವನಾಗಲಿ ಎನ್ನುವಂತಹ ಒಂದು ದಿವ್ಯವಾದ ಪ್ರಾರ್ಥನೆಯನ್ನ ಮಾಡುತ್ತಾ ಗ್ರಂಥಾರಂಭದಲ್ಲಿಯೇ ನಮಗೆ ತಿಳಿಸಿಕೊಟ್ರು. ಈ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಶ್ರೀನಿವಾಸ ಕಲ್ಯಾಣ ಚರಿತ್ರೆಯ ವಾಚನ, ಇದರ ಒಂದು ಶ್ರವಣ ನಮ್ಮಲ್ಲಿ ಇರುವ ಅನಿಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಸಕಲೇಷ್ಟಗಳನ್ನು ಈಡೇರಿಸುವಂತಹ ಒಂದು ಗ್ರಂಥ ಈ ಶ್ರೇಷ್ಠವಾದಂತಹ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಶ್ರೀನಿವಾಸನ ಚರಿತ್ರೆಯಾಗಿದೆ ಎನ್ನುವುದು ಗ್ರಂಥದ ಆದಿಯಲ್ಲಿ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬಹುದು. ಸಕಲ ವಿಧವಾದ ಅನಿಷ್ಟಗಳು ಅಂತಂದರೆ ಯಾವುದು? ಸರ್ವ ವಿಧವಾದ ಅನಿಷ್ಟಗಳು ಅಂತ ಹೇಳಿ ಅಂತಂದರೆ ಲೌಕಿಕ ಫಲಾಪೇಕ್ಷೆಯನ್ನ ಇಟ್ಟುಕೊಂಡು ಅದರಿಂದ ಹೊಂದಬಹುದಾದಂತಹ ಅನೇಕ ಕರ್ಮಗಳ ಒಂದು ಬೀಜ ಏನಿದೆ, ಅವುಗಳನ್ನೆಲ್ಲವನ್ನೂ ಕೂಡ ನಿವಾರಣೆಯನ್ನ ಮಾಡಿ ಮೋಕ್ಷ ಎನ್ನುವ ಒಂದು ಇಷ್ಟಪ್ರದವಾದ ವಸ್ತುವನ್ನ ನಮಗೆ ಹೊಂದಿಸಿಕೊಡ್ತಕ್ಕಂಥದ್ದು ಈ ಒಂದು ಪುರಾಣದ ಮಹಾ ಸಾಮರ್ಥ್ಯವಾಗಿದೆ. ಆದ್ದರಿಂದ ಅಲ್ಲಿ ಪ್ರಾರ್ಥನೆಯನ್ನ ಮಾಡುವಾಗ ಸಾಧಯೇಷ್ಠಾನಿ ಮಾಧವ ಅಂತಂದ್ರು. ಮಾಧವ ರೂಪಿಯಾದ ಪರಮಾತ್ಮನನ್ನ ಸ್ತೋತ್ರ ಮಾಡುತ್ತಾರೆ. ಮಾ ಅಂತಂದರೆ ಲಕ್ಷ್ಮೀದೇವಿ, ಧವ ಅಂತಂದರೆ ಅವಳನ್ನ ಧಾರಣೆಯನ್ನ ಮಾಡಿದವ, ಆದ್ದರಿಂದ ಅವನು ಮಾಧವ ಅಂತ ಹೇಳಿ ಸಕಲ ವೇದ ವಾಂಗ್ಮಯಗಳಿಗೆ ಅಭಿಮನ್ಯಮಾನಳಾದಂತಹ ಮಹಾಲಕುಮಿಯನ್ನೂ ಕೂಡ ಧರಿಸಿದವ, ಅವಳಿಗೆ ಆಶ್ರಯದಾತನಾದವ, ಅಂತಹ ಯಾವ ಮಾಧವ ರೂಪಿಯಾದ ಹೇ ಪರಮಾತ್ಮ, ನನ್ನ ಸರ್ವಾಭಿಷ್ಟಗಳನ್ನು ಈಡೇರಿಸು. ನೀನು ಎಂಥವನಾಗಿದ್ದೀಯಾ? ಜಗತ್ತಿನ ಸೃಷ್ಟಿಯನ್ನು ಮಾಡುವ, ಜಗತ್ತಿನ ಲಯವನ್ನ ಮಾಡುವ, ಬ್ರಹ್ಮ ರುದ್ರರೇ ಮೊದಲಾದ ದೇವತೆಗಳಿಂದ ವಂದಿತನಾಗಿರುವವ, ಸ್ತುತಿಯನ್ನ ಮಾಡಿಸಿಕೊಳ್ಳಲ್ಪಡುವವ, ಅಂತಹ ನಿನಗೆ ನಮೋ ನಮಃ. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೇ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಠಾನಿ ಸಾಧಯೇಷ್ಠಾನಿ ಮಾಧವ. ಈ ರೀತಿಯಾದ ಒಂದು ದಿವ್ಯವಾದ ಮಂಗಲ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಸೂತ ಶೌನಕರ ಒಂದು ಸಂವಾದ ರೂಪವಾಗಿ ಹೊರಟಿರ್ತಕ್ಕಂಥದ್ದು. ಹೀಗಾಗಿ ಆ ಬಂದಿರುವ ಸೂತಾಚಾರ್ಯರಲ್ಲಿ ಶೌನಕಾದಿ ಮಹರ್ಷಿಗಳೆಲ್ಲ ಅತ್ಯಂತ ಭಕ್ತಿಯಿಂದ ವಿಶ್ವಾಸದಿಂದ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನ ಎಲ್ಲವನ್ನೂ ಕೂಡ ಅವರಿಗೆ ಸಮರ್ಪಣೆಯನ್ನ ಮಾಡಿ ಅನೇಕ ಭಗವದ್ವಿಷಯಿಕವಾದ ಕಥಾ ಸಲ್ಲಾಪಗಳನ್ನು ಮಾಡ್ತಾ ಇರುವ ಸಂದರ್ಭ, ಅದರಲ್ಲಿ ಹೇ ಜ್ಞಾನಿಗಳಾದಂತಹ ಮಹಾನುಭಾವರೇ, ಇಲ್ಲಿಯವರೆಗೂ ಕೂಡ ನಿಮ್ಮಿಂದ ಅನೇಕ ವಿಧವಾದ ಕ್ಷೇತ್ರಗಳ ಒಂದು ಮಹಿಮೆ ನಿಮ್ಮಿಂದ ನಾನು ಕೇಳಲ್ಪಟ್ಟೆ. ಶ್ರೀರಂಗದ ಮಹಿಮೆಯನ್ನ ಹೇಳಿದ್ರಿ, ಜಗನ್ನಾಥಪುರಿಯ ಮಹಿಮೆಯನ್ನ ನಮಗೆ ತಿಳಿಸಿಕೊಟ್ರಿ, ಕಾಳಹಸ್ತಿಯ ಮಹಿಮೆಯನ್ನ ಹೇಳಿದಿರಿ, ಕರಿಗಿರಿ ಕ್ಷೇತ್ರವಾದ ದೇವರಾಯನ ದುರ್ಗದ ಒಂದು ಪರಮ ಪವಿತ್ರವಾದ ಮಹಿಮೆ ನಿಮ್ಮ ಬಾಯಿಂದ ನಾನು ಕೇಳಲ್ಪಟ್ಟೆ. ಜಗನ್ನಾಥಸ್ಯ ವೈವಿಷ್ಣೋಹೋ ಮಾಹಾತ್ಮ್ಯಂ ಅತುಲಂ ಮುನೆ, ಒಂದೊಂದು ಕ್ಷೇತ್ರದಲ್ಲಿರುವ ಭಗವದ್ ರೂಪದ ಒಂದೊಂದು ಮಹಿಮೆಗಳು ಕೂಡ ಬಹಳ ವಿಶೇಷವಾಗಿರತಕ್ಕಂಥದ್ದು. ಆದ್ಯ ಕ್ಷೇತ್ರ ಎನಿಸಿಕೊಂಡಂತಹ ಯಾವ ಪರಮ ಪವಿತ್ರವಾದ ಶ್ರೀರಂಗದ ಮಹಿಮಾ, ಏನು ಅತ್ಯದ್ಭುತ ಶ್ರೀರಂಗದ ಮಹಿಮಾ. ಶಾಸ್ತ್ರದಲ್ಲಿ ಆ ಶ್ರೀರಂಗದ ಮಹಿಮೆಯನ್ನ ಹೇಳುವಾಗ ನಿರೂಪಣೆಯನ್ನು ಮಾಡುತ್ತಾರೆ. ಆ ಪರವಾಸುದೇವ ದಾಸರಾಯರು ಕೊಂಡಾಡಿದರು, ಕಣ್ಗಳಿದ್ಯಾತಕೋ ಕಾವೇರಿ ರಂಗನ ನೋಡದ ಅಂತ ಹೇಳಿ. ಜೀವನದಲ್ಲಿ ಒಂದು ಬಾರಿಯೂ ಶ್ರೀರಂಗ ಕ್ಷೇತ್ರವನ್ನು ನಾವು ನೋಡದೇ ಹೋದರೆ, ಪರವಾಸುದೇವನ ದರ್ಶನವನ್ನ ಮಾಡದೇ ಹೋದರೆ ನಾವು ಬದುಕಿದ್ದು ವ್ಯರ್ಥ, ನಮಗೆ ಕಣ್ಣಿದ್ದದ್ದು ವ್ಯರ್ಥ ಅಂತ ಹೇಳುತ್ತಾರೆ. ಅಂತಹ ಪರಮ ಪವಿತ್ರವಾದಂತಹ ಕ್ಷೇತ್ರ ಅದು ಶ್ರೀರಂಗ ಕ್ಷೇತ್ರ. ನಾವು ಯಾವುದೇ ಒಂದು ಕ್ಷೇತ್ರಗಳಿಗೆ ಹೋದಾಗಲೂ ಕೂಡ ಆ ಕ್ಷೇತ್ರದ ಪರಿಚಯ, ಅಲ್ಲಿಯ ದೇವತೆಯ ಒಂದು ವಿಶಿಷ್ಟವಾದ ಮಹಿಮೆ, ಆ ದೇವತೆಯನ್ನ ಅನುಸರಣೆ ಮಾಡಿಕೊಂಡು
ಪ್ರಾರ್ಥಿತರಾಗಿ ಪ್ರಾರ್ಥನೆಯನ್ನ ಮಾಡಿ ಒಲಿಸಿಕೊಂಡಂತಹ ಅನೇಕ ದಾಸರ ಚರಿತ್ರೆ, ಅನೇಕ ಗುರುಗಳ ಚರಿತ್ರೆ, ಇವುಗಳನ್ನ ಕೇಳಿಕೊಂಡು ನಾವು ಹೋದಾಗ ಆ ಕ್ಷೇತ್ರಕ್ಕೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನಸ್ಸು ತಲೆಬಾಗುತ್ತದೆ. ಕೇವಲ ನಮ್ಮ ದೇಹ ಮಾತ್ರ ಬಾಗುವುದಲ್ಲ, ಮನವೂ ಕೂಡ ಬಾಗುತ್ತೆ ಅಂತ ಹೇಳ್ತಾನೆ. ಆದ್ದರಿಂದ ನಾವು ಯಾವುದೇ ಒಂದು ಕ್ಷೇತ್ರ ಸಂದರ್ಶನ ಮಾಡಬೇಕಾದರೆ ಆ ಕ್ಷೇತ್ರದ ಒಂದು ಮಹಿಮೆ ಪುರಾಣಗಳಲ್ಲಿ ಹೇಳಲ್ಪಟ್ಟಂತೆ ನಾವು ಅದನ್ನು ಅರಿತುಕೊಂಡಾಗ ಒಂದು ವಿಶಿಷ್ಟವಾದಂತಹ ಫಲ ಮತ್ತೆ ನಮಗೆ ಅಲ್ಲಿ ದೊರಕುವಂಥದ್ದು ಆಗತ್ತೆ. ಆ ನಿಟ್ಟಿನಲ್ಲಿ ಅಲ್ಲಿ ಅನೇಕ ಕ್ಷೇತ್ರಗಳ ಮಹಿಮೆಯನ್ನ ಸೂತಾಚಾರ್ಯರು ಶೌನಕರಿಗೆ ಹೇಳ್ತಾ ಹೇಳ್ತಾ ಬರ್ತಾ ಇರುವಂತಹ ಸಂದರ್ಭ, ಅದರಲ್ಲಿ ಮೊಟ್ಟ ಮೊದಲಿಗೆ ರಂಗಕ್ಷೇತ್ರದ ಒಂದು ಮಹಿಮೆಯನ್ನು ಕೊಂಡಾಡುತ್ತಾರೆ. ಅಂತಹ ಯಾವ ರಂಗಕ್ಷೇತ್ರದ ಮಹಿಮೆಯನ್ನು ಕೊಂಡಾಡುವಂತಹ ಯಾವ ಸಂದರ್ಭದಲ್ಲಿ ಅಲ್ಲಿಯಾದರೂ ಕೂಡ ಏನದು ರಂಗಕ್ಷೇತ್ರ? ಪರವಾಸುದೇವ ಎನ್ನುವುದು ಸಾಮಾನ್ಯವಾದಂತಹ ಮೂರ್ತಿಯಲ್ಲ. ಅದು ಇವತ್ತಿಗೂ ಕೂಡ ಶ್ರೀರಂಗ ಕ್ಷೇತ್ರಕ್ಕೆ ಹೋದವರೆಗೆ ಅದರ ಒಂದು ಪರಿಚಯ ಅನ್ನೋದು ನಿಮಗೆ ಪ್ರಾಯ ಇರ್ತದೆ. ಒಳಗಡೆ ಮಲಗಿದ ರಂಗನಾಥನನ್ನ ನೋಡುವುದು ಒಂದು ಬೇರೆ, ಆದರೆ ಮೂಲ ವಿಗ್ರಹ ಯಾವುದು ಅಂತ ಹೇಳಿ ಅಂತಂದರೆ ಆ ಗೋಪುರದಲ್ಲಿ ಏನಿದೆಯಲ್ಲ, ಆ ವಿಮಾನ ಶ್ರೀನಿವಾಸನನ್ನ ತಿರುಪತಿಯಲ್ಲಿ ಹೇಗೆ ನೋಡುತ್ತೇವೋ ಹಾಗೆ ಸಾಕ್ಷಾತ್ ಸತ್ಯಲೋಕದಿಂದ ಇಳಿದು ಬಂದಿರತಕ್ಕಂತಹ ಆ ವಾಸುದೇವ ಮೋಕ್ಷಪ್ರದನಾದಂತಹ ಒಂದು ರೂಪ, ಆ ವಾಸುದೇವ ರೂಪವನ್ನ ಆ ವಿಮಾನದಲ್ಲಿ ನಾವು ನೋಡುತ್ತೇವೆ. ಮೇಲಿನ ಕಲಶ ಭಾಗ, ಶಿಖರ ಭಾಗದೊಳಗೆ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಶ್ರೀರಂಗ ಕ್ಷೇತ್ರದ ದೇವಸ್ಥಾನಕ್ಕೆ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದಾದ ನಂತರದಲ್ಲಿ ನಮಗೇನು ಹೊರಗೆ ಬರ್ಲಿಕ್ಕೆ ಒಂದು ಎಕ್ಸಿಟ್ ಕೊಡ್ತಾರೆ. ಅಲ್ಲಿ ಒಂದು ಮೇಲ್ಗಡೆ ಒಂದು ಮಂಟಪ ಇದೆ. ಆ ಮಂಟಪದ ಬಳಿಯಲ್ಲಿ ಹೋಗಿ ನಿಂತಾಗ ಅಲ್ಲಿ ಒಂದು ತಾಮ್ರದ ತಗಡನ್ನ ಹೊಡೆದಿದ್ದಾರೆ ನೆಲದ ಮೇಲೆ. ಆ ಜಾಗದಲ್ಲಿ ಹೋಗಿ ನಿಂತುಕೊಂಡ್ರೆ ನಮಗೆ ಗೋಪುರದಲ್ಲಿ ಇರ್ತಕ್ಕಂತಹ ಪರವಾಸುದೇವನ ಒಂದು ದರ್ಶನ ಬಹಳ ಸುಂದರವಾಗಿ ಆಗುತ್ತೆ. ಅಂತಹ ಪರವಾಸುದೇವ ಸಾಮಾನ್ಯವಾದಂತಹ ಮೂರ್ತಿಯಲ್ಲ, ಇಕ್ಷ್ವಾಕು ವಂಶಕ್ಕೆ ಒಲೆದು ಬಂದಂತಹ ಒಂದು ಮೂರ್ತಿ. ಯಾವ ಇತಿಹಾಸವನ್ನ ಅದರ ಬಗ್ಗೆ ನಿರೂಪಣೆಯನ್ನ ಮಾಡುತ್ತಾರೆ. ಇಕ್ಷ್ವಾಕು ಕ್ಷುಭತೋ ಮನೋಹು, ಅಂತಹ ಯಾವ ಇಕ್ಷ್ವಾಕು ರಾಜನ ಒಂದು ವಿಶಿಷ್ಟವಾದಂತಹ ಪ್ರಾರ್ಥನೆ ಭಕ್ತಿಗೆ ವೆಚ್ಚಿ ಆ ವಂಶಕ್ಕೆ ಬಂದಿರುವಂತಹ ಸತ್ಯಲೋಕದಲ್ಲಿ ಇರುವಂತಹ ಬಹಳ ದೊಡ್ಡದಾದ ಕಥೆ. ಮುಂದೆ ನಾವು ಶ್ರೀನಿವಾಸನ ಚರಿತ್ರೆಯನ್ನ ಕೇಳಬೇಕಾಗಿದೆ ಅನ್ನೋದಕ್ಕಾಗಿ ಕೇವಲ ಆಯಾ ಕ್ಷೇತ್ರಗಳಲ್ಲಿರುವ ಆ ಮೂರ್ತಿಗಳ ಒಂದು ಪರಿಚಯವನ್ನು ಮಾತ್ರ ಮಾಡಿಸಿಕೊಡ್ತಾ ಇದ್ದೇನಷ್ಟೆ. ಅಂತಹ ಯಾವ ಇಕ್ಷ್ವಾಕು ವಂಶಕ್ಕೆ ಒಲೆದು ಬಂದಂತಹ ಮೂರ್ತಿಯನ್ನ ಸತ್ಯಲೋಕದಿಂದ ಭೂಮಿಗೆ ತಂದರು. ಅದು ಎಷ್ಟೋ ದಿವಸಗಳ ಕಾಲ ಅಯೋಧ್ಯಾನಗರಿಯಲ್ಲಿ ಇತ್ತು. ಮುಂದೆ ವಿಭೀಷಣನ ಒಂದು ಪ್ರಾರ್ಥನೆಯಂತೆ ಆ ಮೂರ್ತಿಯನ್ನ ಅಯೋಧ್ಯಾನಗರಿಯಿಂದ ಲಂಕೆಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬರುವಂತಹ ಸಂದರ್ಭ, ಮಾರ್ಗ ಮಧ್ಯದಲ್ಲಿ ಅನೇಕ ಜನ ಋಷಿಮುನಿಗಳ ಒಂದು ದಿವ್ಯವಾದ ಪ್ರಾರ್ಥನೆ, ತಪಸ್ಸಿನ ಫಲ, ವಿಭೀಷಣನಿಗೆ ಒಂದು ತರಹದ ಪ್ರಚೋದನೆ. ತಾನಾದರೂ ಕೂಡ ಆ ಒಂದು ಕ್ಷೇತ್ರದಲ್ಲಿ ಅದನ್ನು ಇಟ್ಟು ತನ್ನ ಆನ್ಹೀಕಾದಿಗಳನ್ನು ಮಾಡಲಿಕ್ಕೆ ಹೋದಾಗ ಪರಮಾತ್ಮನಿಂದ ಬಂದ ಉದ್ಗಾರ, ಹೇ ವಿಭೀಷಣ, ನೀನು ಇಲ್ಲಿಂದ ದಕ್ಷಿಣಾಪಥವಾಗಿ ನೀನು ರಾಮೇಶ್ವರ ಮಾರ್ಗವಾಗಿ ಹೊರಡು. ಅನೇಕ ಜನ ಋಷಿಮುನಿಗಳ ಒಂದು ಪ್ರಾರ್ಥನೆಯ ಸೆಳೆತ ನನ್ನನ್ನು ಎಳಿತಾ ಇದೆ. ಹೀಗಾಗಿ ನಾನು ಈ ಕ್ಷೇತ್ರದಲ್ಲಿ ಸ್ವಯಂ ವ್ಯಕ್ತವಾಗಿ ನಿಲ್ತೇನೆ ಅಂತ ಹೇಳಿ ಆದ್ಯಂ ಸ್ವಯಂ ವ್ಯಕ್ತಂ ರಂಗ ಸಂಜ್ಞಕಂ ಅಂತಹ ಶ್ರೇಷ್ಠವಾದಂತಹ ಪರಮಾತ್ಮನ ಸ್ವಯಂ ವ್ಯಕ್ತ ಕ್ಷೇತ್ರಗಳಲ್ಲಿ ಮೊದಲಿನ ಒಂದು ಕ್ಷೇತ್ರ ಅಂತ ಹೇಳಿ ಅನಿಸಿಕೊಂಡು ಆ ಶ್ರೀರಂಗನಾಥನ ಒಂದು ಚರಿತ್ರೆಯನ್ನ ನೀವು ಕೊಂಡಾಡಿದ್ರಿ ಮಹಾನುಭಾವರೇ, ಸೂತಾಚಾರ್ಯರೇ. ಎಷ್ಟು ಅದ್ಭುತ ಅದು ನೋಡ್ರಿ. ಆ ರಂಗಕ್ಷೇತ್ರದೊಳಗೆ ರಂಗನಾಥನ ಗುಡಿಗೆ 7 ಪ್ರಾಕಾರಗಳು. ಜೀವನದಲ್ಲಿ ಒಂದು ಬಾರಿಯಾದರೂ ಕೂಡ ರಂಗನ ದರ್ಶನ ಮಾಡಬೇಕು, ಕಾವೇರಿಯ ಸ್ನಾನ ಮಾಡಬೇಕು, ಮತ್ತು ಅಷ್ಟೇ ಅಲ್ಲ 7 ಪ್ರಾಕಾರದ ಪ್ರದಕ್ಷಿಣೆಯನ್ನ ಮಾಡಬೇಕು. ಇನ್ನೊಂದು ನಿಯಮವೂ ಕೂಡ ಆಚರಣೆ ಮಾಡುವುದು ಉಂಟು. ಅಲ್ಲಿ ಪ್ರಚಲಿತಿಯಲ್ಲಿ ಬಂದಿದೆ. ಎಷ್ಟೋ ಜನ ಸಾಧಕರು ಈ ಕೆಲಸವನ್ನು ಕೂಡ ಮಾಡುತ್ತಾರೆ. 9 ತಿಂಗಳು 9 ದಿವಸಗಳ ಕಾಲ ತನ್ನ ಮನೆ ಮಠಗಳನ್ನೆಲ್ಲ ಬಿಟ್ಟು ರಂಗಕ್ಷೇತ್ರದಲ್ಲಿ ವಾಸ ಮಾಡಬೇಕಂತ. 7 ಪ್ರಾಕಾರಗಳಿಂದ ಕೂಡಿರ್ತಕ್ಕಂತಹ ಆ ಒಂದು ರಂಗಕ್ಷೇತ್ರ ಏನಿದೆ ಶ್ರೀರಂಗ, ಆ ಶ್ರೀರಂಗದಲ್ಲಿ 9 ತಿಂಗಳು 9 ದಿವಸಗಳ ಕಾಲ ಇದ್ರೆ ಅದನ್ನ ಒಂದು ಗರ್ಭವಾಸ ಅಂತ ಕರೀತಾರೆ. ಅದನ್ನ ಒಂದು ಗರ್ಭವಾಸ ಅಂತ ಹೇಳಿ ಹೀಗೆ ಆ 9 ತಿಂಗಳು 9 ದಿನಗಳಲ್ಲಿ ನಿತ್ಯ ರಂಗನಾಥನ ದರ್ಶನ, ಕಾವೇರಿಯ ಸ್ನಾನ, ಜ್ಞಾನಿಗಳ ಮುಖದಿಂದ ಪಾಠ,
ಪ್ರವಚನ ಇವುಗಳನ್ನ ಕೇಳಿ ಜೀವನವನ್ನ ಸಾರ್ಥಕವನ್ನ ಮಾಡಿಕೊಳ್ಳುವುದು ಮತ್ತೆ ನಮಗೆ ತಾಯಿಯ ಗರ್ಭವನ್ನ ಹೊಂದಿಸುವುದಿಲ್ಲ ಅನ್ನೋದಕ್ಕಾಗಿ ರಂಗಕ್ಷೇತ್ರದೊಳಗೆ ಗರ್ಭವಾಸವನ್ನ ಆಚರಣೆಯನ್ನು ಮಾಡಬೇಕು. ಉತ್ತಮವಾದ ಮೋಕ್ಷದ ಗತಿಯನ್ನ ಕೊಡ್ತಕ್ಕಂತಹ ಒಂದು ದಿವ್ಯವಾದ ಕ್ಷೇತ್ರ ಆ ರಂಗಕ್ಷೇತ್ರ ಅಂತ ಅದರ ಒಂದು ಮಹಿಮೆಯನ್ನ ಮತ್ತೆ ಮಾಸ ಮಹತ್ವಗಳಲ್ಲಿ ಅದೇ ರೀತಿಯಾಗಿ ರಂಗಕ್ಷೇತ್ರದ ಒಂದು ಮಹಿಮೆಯನ್ನ ಕೊಂಡಾಡುವಾಗ ಅದರ ಬಗ್ಗೆ ನಿರೂಪಣೆಯನ್ನ ಮತ್ತೆ ಮಾಡತಕ್ಕಂಥವರಾಗುತ್ತಾರೆ. ಆ ಒಂದು ಅರ್ಥದಲ್ಲಿ ನೋಡ್ತಾ ಹೋದಾಗ ಆ ಸಪ್ತಪ್ರಾಕಾರಗಳಿಂದ ಕೂಡಿದಂತಹ ಒಂದು ದಿವ್ಯವಾದ ಕ್ಷೇತ್ರ, ಅಂತಹ ಸಪ್ತಪ್ರಾಕಾರಗಳಿಂದ ಕೂಡಿದಂತಹ ಆ ದಿವ್ಯವಾದ ಕ್ಷೇತ್ರದಲ್ಲಿ 8 ದಿಕ್ಕುಗಳಲ್ಲಿಯೂ ನಮಸ್ಕಾರ. ಸಾಮಾನ್ಯವಾಗಿ ನಮಸ್ಕಾರದ ಪದ್ಧತಿಯಲ್ಲಿ ನಾವು ಬಹಳಷ್ಟು ಜನ ನಮಸ್ಕಾರಾದಿಗಳನ್ನ ಕಂಡಲ್ಲಿ ಮಾಡ್ತಾ ಇರ್ತೇವೆ. ದೇವರ ಎಡಭಾಗಕ್ಕೆ ಮಾಡುತ್ತೇವೆ, ಹಿಂಬದಿಯಲ್ಲಿ ಮಾಡುತ್ತೇವೆ, ಅಕ್ಕಪಕ್ಕದಲ್ಲಿ ಮಾಡುತ್ತೇವೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿಯೂ ನಮಸ್ಕಾರ ಮಾಡಿದರೆ ದೋಷಾದಿಗಳು ಉಂಟು. ದೇವರ ಎಡಬದಿಯಲ್ಲಿ ನಮಸ್ಕಾರ ಮಾಡಿದರೆ ಏನನ್ನರ್ಥ, ಬಲಬದಿಯಲ್ಲಿಯೇ ಮಾಡಬೇಕು. ಯಾವಾಗಲೂ ಕೂಡ ದೇವರ ಬಲಭಾಗದಲ್ಲಿಯೇ ನಮಸ್ಕಾರ, ಅದು ಸರ್ವಸಿದ್ಧಿದಾಯಕವಾದದ್ದು. ಅದನ್ನು ಬಿಟ್ಟು ಬೇರೆ ಕಡೆಗಳಲ್ಲಿ ಮಾಡಿದರೆ ಒಂದೊಂದು ತರಹದ ಅನರ್ಥಗಳನ್ನು ನಮಗೆ ನಮಸ್ಕಾರದ ಪದ್ಧತಿ ಹೇಳುತ್ತದೆ. ಆದರೆ ಇದನ್ನ ಮೀರಿ ಇದಕ್ಕೆ ಅಪವಾದವಿರುವಂತಹ ಒಂದು ದಿವ್ಯವಾದ ಕ್ಷೇತ್ರ ಅದು ಶ್ರೀರಂಗ ಕ್ಷೇತ್ರ. ಯಾಕೆ? ಅಲ್ಲಿ ರಂಗನಾಥನ ಗುಡಿಯ 7 ಪ್ರಾಕಾರಗಳಲ್ಲಿ 8 ದಿಕ್ಕಿಗೂ ಕೂಡ ನಮಸ್ಕಾರ. ಅಲ್ಲಿ ಮಾತ್ರ ನಾವು ಎಡಕ್ಕೆ ನಮಸ್ಕಾರ ಮಾಡಿದಾಗ ಅನೇಕ ವಿಧವಾದಂತಹ ಹಾನಿಗಳನ್ನ, ಅನರ್ಥಗಳನ್ನ ಇತ್ಯಾದಿಗಳನ್ನ ಏನು ಹೇಳ್ತಾರೆ, ಬೇರೆ ಬೇರೆ ದಿಕ್ಕುಗಳಲ್ಲಿ ನಮಸ್ಕಾರ ಮಾಡಿದಾಗ ಆ ತರಹದ ದೋಷ ರಂಗನಾಥನ ಕ್ಷೇತ್ರದಲ್ಲಿ ಇಲ್ಲ. ಯಾಕೆ? ಅಲ್ಲಿಯ ಒಂದು ನಮಸ್ಕಾರ ಪದ್ಧತಿಯ ರೀತಿ ರಿವಾಜುಗಳೇ ಉಂಟು. ಅಲ್ಲಿಯ ಜನರನ್ನ ಕರೆದುಕೊಂಡು ಹೋಗಿ ನಾವು ಸಂಕಲ್ಪ ಪುರಸ್ಸರವಾಗಿ ಮಾಡಿದರೆ ಪ್ರಾಯ ಕೈಕಾಲುಗಳು ಚೆನ್ನಾಗಿ ಗಟ್ಟಿ ಇತ್ತು ಅಂತ ಹೇಳಂತಂದರೆ ಆ ಶ್ರೇಷ್ಠವಾದಂತಹ ಸಪ್ತಪ್ರಾಕಾರದ ಒಂದು ಪ್ರದಕ್ಷಿಣಾ ಇತ್ಯಾದಿಗಳೆಲ್ಲವೂ ಕೂಡ ಸುಮಾರಾಗಿ ಒಂದು 2.5-3 ಗಂಟೆ ಸಮಯ ತೆಗೆದುಕೊಡುತ್ತದೆ. ಆ ಪ್ರತಿ ದಿಕ್ಕುಗಳಿಗೂ ಹೇಳಬೇಕಾದ್ರೆ ಅಲ್ಲಿ 4-5 ಜನ ದೇವತೆಗಳಿದ್ದಾರೆ. ಒಂದೊಂದು ದಿಕ್ಕುಗಳಿಗೆ ಅಭಿಮನ್ಯಮಾನರಾದ ದೇವತೆಗಳು. ಆ ಎಲ್ಲ ದೇವತೆಗಳ ಸ್ಮರಣೆಯನ್ನ ಮಾಡಿ ಇವರನ್ನೆಲ್ಲರನ್ನೂ ನಿಯಮನ ಮಾಡುವವನು ಶ್ರೇಷ್ಠನಾದ ಕ್ಷೇತ್ರಾಧಿಪತಿಯಾದ ಈ ರಂಗೇಶ. ಇಂತಹ ರಂಗೇಶನಿಗೆ ನಾನು ನಮಸ್ಕಾರವನ್ನ ಮಾಡುತ್ತೇನೆ, ರಂಗಕ್ಷೇತ್ರಕ್ಕೆ ಒಡೆಯನಾದ ಸ್ವಾಮಿಗೆ ನಮಸ್ಕಾರವನ್ನ ಮಾಡುತ್ತೇನೆ ಎನ್ನುವ ಅನುಸಂಧಾನವನ್ನ ಮಾಡುತ್ತಾ ಒಂದು ದಿಕ್ಕಿಗೆ ನಮಸ್ಕಾರ. ಹೀಗೆ ಮತ್ತೆ ಅದರ ಮುಂದಿನ ದಿಕ್ಕು ಹೀಗೆ 8 ದಿಕ್ಕುಗಳಲ್ಲಿ ಒಂದೊಂದು ಪ್ರಾಕಾರಗಳಲ್ಲಿ ಪ್ರಾಯ ಶ್ರೀರಂಗ ಕ್ಷೇತ್ರದ ಗುಡಿಯ ಆವರಣದೊಳಗೆ ಸಮಗ್ರವಾದಂತಹ ಊರು ಅಡಕವಾಗಿದೆ. ಅಂತಹ ಪರಮ ಪವಿತ್ರವಾದಂತಹ ಶ್ರೀರಂಗ ಕ್ಷೇತ್ರ. ಆ ಶ್ರೀರಂಗ ಕ್ಷೇತ್ರದಲ್ಲಿ ಸಪ್ತಪ್ರಾಕಾರದ ಒಂದು ವಿಶಿಷ್ಟವಾದಂತಹ ಯಾವ ಪ್ರದಕ್ಷಿಣೆ ಅದು ಅನಂತವಾದಂತಹ ಪುಣ್ಯವನ್ನ ಹೊಂದಿಸಿಕೊಡ್ತಕ್ಕಂಥದ್ದು ಎನ್ನುವಂತಹ ಒಂದು ಮಾತನ್ನ ಅಲ್ಲಿ ನಿರೂಪಣೆಯನ್ನ ಮಾಡಿಕೊಡ್ತಾ, ಇಂತಹ ಶ್ರೀರಂಗ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಕ್ಷೀರಾನ್ನದ ನೈವೇದ್ಯ ಅತ್ಯಂತ ಶ್ರೇಷ್ಠವಾದದ್ದು. ಬೆಳಗಿನ ಜಾವದಲ್ಲಿ ಮಾಡುವಂತಹ ಧೂಳಿ ದರ್ಶನ ಅತೀ ಶ್ರೇಷ್ಠವಾಗಿರತಕ್ಕಂಥದ್ದು. ಶಿಖರ ದರ್ಶನ ಅನಂತ ಪಾಪಗಳನ್ನ ಕಳೆಯುತ್ತೆ. ಹೀಗೆ ಒಂದೊಂದು ತರಹದ ಮಹಿಮೆಯನ್ನ ರಂಗಕ್ಷೇತ್ರದ ಬಗ್ಗೆ ಹೇಳಿದ ಮೇಲೆ ಅದೇ ರೀತಿಯಾಗಿ ಕಾಳಹಸ್ತಿಯ ಕ್ಷೇತ್ರ, ಕರಿಗಿರಿಯ ಒಂದು ಕ್ಷೇತ್ರ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳ ಕಂಚಿಯ ಒಂದು ಮಹಿಮೆಯನ್ನು ಹೇಳುತ್ತಾರೆ. ಏನು ಕಂಚಿಯ ಮಹಿಮೆ ಅಂತರೂ ಕೂಡ ಅತ್ಯದ್ಭುತವಾದದ್ದು. ಕಾಂಚೀಪುರದ ಒಂದು ಮಹಿಮೆಯನ್ನು ಹೇಳಲಿಕ್ಕೆ ನಮಗೆ 1 ತಿಂಗಳಗಟ್ಟಲೆ ಬೇಕು. ಪ್ರಾಯ ನಿಮಗೆ ಮಹಾಭಾರತ, ಭಾಗವತ, ರಾಮಾಯಣಾದಿ ಗ್ರಂಥಗಳಲ್ಲಿ ಏನು ಪ್ರಾಚೀನ ಕಾಲದ ಒಂದು ಇಕ್ಷ್ವಾಕು ಕುಲ ವಂಶದ ಇನ್ನನೇಕ ಜನ ಮಹನೀಯರ ವಂಶದ ಚರಿತ್ರೆ ಭಾಗವತಾದಿ ಗ್ರಂಥಗಳಲ್ಲಿ ನಾವು ಏನು ಮತ್ತೆ ಕೇಳುತ್ತೇವೆ, ಅವುಗಳಲ್ಲಿ ಕೆಲವು ಕಥೆಗಳನ್ನ ಹೇಳಿ ಒಂದು ಹಂತಕ್ಕೆ ನಿಲ್ಲಿಸಿ ಬಿಡ್ತಾರೆ. ಆದರೆ ಆ ಭಗವತ್ ರೂಪದ ಪರ್ಯವಸಾನ ಅದು ಮುಂದೆ ಎಲ್ಲಿ ಆಯಿತು, ಮುಂದೆ ಇದರಿಂದ ಆದದ್ದು ಏನು, ಯಾವ ಕ್ಷೇತ್ರದಲ್ಲಿ ಇದರ ಸಮರ್ಪಣೆ ಅನ್ನೋದು ಆಯಿತು ಎನ್ನುವುದನ್ನು ನಾವು ನೋಡಲಿಕ್ಕೆ ಹೊರಟಾಗ ಅವು ಕೊನೆಗೆ ಲೀನವಾಗುವುದೇ ಕಂಚಿ ಕ್ಷೇತ್ರದಲ್ಲಿ. ಯಾಕೆ? ಕಾಂಚಿ ಅಂತಂದ್ರೆ ಅರ್ಥ ಏನು? ಕಂ ಅಂತಂದ್ರೆ ಬ್ರಹ್ಮ. ಅಂತಹ ಬ್ರಹ್ಮನಿಂದ ಪೂಜೆಗೊಂಡಂತಹ ಒಂದು ದಿವ್ಯವಾದ ಕ್ಷೇತ್ರ ಅದು ಕಂಚಿ ಕ್ಷೇತ್ರ ಅಂತ ಹೇಳಿ. ಎಷ್ಟು ಮಹಿಮೆ ಗೊತ್ತಾ?
ಎಷ್ಟೋ ಜನ ಈ ಕಂಚಿ ಕ್ಷೇತ್ರಕ್ಕೆ ಹೋಗ್ತಾರೆ, ಆದ್ರೆ ಮಹಿಮೆ ಗೊತ್ತಿರುವುದಿಲ್ಲ. ಯಾಕೆ? ಇಲ್ಲರಿ ಈ ಕ್ಷೇತ್ರದಲ್ಲಿಯೂ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಅಲ್ಲಿ ಹೋಗಿ ಒಂದು ಶ್ರಾದ್ದ ಮಾಡಿ ಬರಬೇಕು. ಯಾಕೆ ಅಂದ್ರೆ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಒಂದು ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿದ್ವಾರಾವತಿ ಚೈವ ಸಪ್ತೈಕ ಮೋಕ್ಷದಾಯಕ ಅಂತ ಈ ರೀತಿಯಾಗಿ ವಾಕ್ಯ ಇರೋಣದರಿಂದ ಇದು ಒಂದು ಮೋಕ್ಷಪ್ರದವಾದಂತಹ ಕ್ಷೇತ್ರ. ನಮ್ಮ ಹಿರಿಯರು ಕೂಡ ಬರ್ತಾ ಇದ್ರು, ಆದ್ದರಿಂದ ನಾನು ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂತನ್ನುವಂತಹ ಒಂದು ಅನೇಕ ವಿಧವಾದ ಮಾತುಗಳನ್ನ ಮತ್ತೆ ನಾವಿಲ್ಲಿ ಕೇಳತಕ್ಕಂಥವರಾಗುತ್ತೇವೆ. ಇಷ್ಟಕ್ಕೆ ಕಂಚಿ ಕ್ಷೇತ್ರದ ಮಹಿಮೆ ಮುಗುವುದಿಲ್ಲ. ಕಾಂಚಿ ಅಂತ ಹೇಳಂತಂದ್ರೆ ಕಂ ಅಂತಂದ್ರೆ ಬ್ರಹ್ಮ, ಬ್ರಹ್ಮನಿಂದ ಅಂಚಿತ ಅಂದ್ರೆ ಅರ್ಚನೆ ಮಾಡಿಸಿಕೊಳ್ಳಲ್ಪಟ್ಟಂತಹ ವಿಗ್ರಹ ಆ ಶ್ರೇಷ್ಠನಾದ ಕಂಚಿ ವರದರಾಜ. ಅಂತಹ ಯಾವ ಕಂಚಿಯ ವರದರಾಜ ಏನಿದೆಯಲ್ಲ, ಆ ಕಂಚಿ ವರದರಾಜ ಮೂಲ ದೇವರು ಯಾವುದು ಅಲ್ಲಿ ಅಂತ ಹೇಳಂತಂದ್ರೆ, ಏನು ನಮಗೆ ನಿತ್ಯದಲ್ಲಿ ಈಗ ಉತ್ಸವಗಳಲ್ಲಿ ದೇವರು ಬರ್ತಾರೆ, ಉತ್ಸವದಲ್ಲಿ ಕರೆದುಕೊಂಡು ಬರ್ತಾರೆ, ಆ ಉತ್ಸವದ ದೇವರೇ ಪ್ರಧಾನವಾದ ದೇವರು. ಯಾಕೆ ಅಂತಂದ್ರೆ ಬ್ರಹ್ಮದೇವರ ಪ್ರಾರ್ಥನೆಗೆ ಮೆಚ್ಚಿ ಯಜ್ಞಕುಂಡದಿಂದ ಉದ್ಭೂತವಾದಂತಹ ಒಂದು ಮೂರ್ತಿ ಆ ವರದರಾಜನ ಒಂದು ಮೂರ್ತಿ. ಈ ಒಂದು ಅನುಸಂಧಾನ ಕಂಚಿ ಕ್ಷೇತ್ರಕ್ಕೆ ಹೋದಾಗ ನಮಗೆ ಬರಬೇಕು. ಅಂತಹ ಕಂಚಿ ಕ್ಷೇತ್ರದ ಮಹಿಮೆಯನ್ನು ಹೇಳುವಾಗ ಬ್ರಹ್ಮದೇವರು ಇಲ್ಲಿಗೆ ಬಂದು ಯಾಕೆ ಅರ್ಚನೆಯನ್ನ ಮಾಡಿದ್ರು ಅಂತ ಹೇಳಲಿಕ್ಕೆ ಒಂದು ಸಣ್ಣ ಇತಿಹಾಸವನ್ನು ಹೇಳ್ತೇನೆ ತಮಗೆಲ್ಲ. ಏನದು ಅಂತ ಹೇಳಂತಂದ್ರೆ, ಅಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಇಂತಹ ಪರಮ ಪವಿತ್ರವಾದಂತಹ ಕಂಚಿ ಕ್ಷೇತ್ರ ಏನಿದೆಯಲ್ಲ, ಇದು ಜಗತ್ತಿನಲ್ಲಿ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಒಂದಾಗಲಿಕ್ಕೆ ಕಾರಣ ಬ್ರಹ್ಮದೇವರು ಬಂದು ಅಲ್ಲಿ ಪೂಜೆ ಮಾಡಿದ್ರು, ಯಾಗವನ್ನ ಮಾಡಿದ್ರು ಅಂತ ಹೇಳಿ. ಯಾಕೆ? ಎಷ್ಟು ಮಹತ್ವ ಈ ಕ್ಷೇತ್ರಕ್ಕೆ. ನಾವು ಯಾವುದೇ ಒಂದು ಕರ್ಮವನ್ನ ಭಕ್ತಿಯಿಂದ ಮಾಡಿದ ಒಂದು ಕರ್ಮ, ಒಂದು ಜಪ, ಒಂದು ದಾನ, ಒಂದು ಅನುಸಂಧಾನ, ಅದು 1000 ಪಟ್ಟು ಅಧಿಕವಾದ ಪುಣ್ಯವನ್ನ ಕೊಡ್ತಕ್ಕಂತಹ ಕ್ಷೇತ್ರ ಅದು ಕಾಂಚಿ ಕ್ಷೇತ್ರ ಅಂತ ಹೇಳ್ತಾರೆ. ಇದಕ್ಕೊಂದು ಘಟನೆ ನಡೀತು ಹಿಂದೆ. ಏನು ಘಟನೆ ಅದು ಅಂತ ಕೇಳಿದಾಗ, ಬ್ರಹ್ಮದೇವರು ಪ್ರಯಾಗ ಕ್ಷೇತ್ರದೊಳಗೆ ಒಂದು 100 ಯಾಗವನ್ನ ಮಾಡಿದ್ರಂತೆ. ಹಿಂದೆ ಕೆಲವು ದಿನಗಳ ಹಿಂದಷ್ಟೇ ಅದನ್ನೇನು ಮೊದಲಿನಿಂದಲೂ ಪ್ರಯಾಗ ಅಂತಾನೆ ಹೆಸರದಕ್ಕೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನೇ ನಾವು ಇಲಹಾಬಾದ್ ಅಥವಾ ಅಲಹಾಬಾದ್ ಅಂತ ಹೇಳಿ ಏನು ಕರೀತಾ ಇದ್ವಿ ಇನ್ನೊಬ್ಬರ ಹೆಸರಿನಿಂದ. ಅದು ಉತ್ತಮರ ಆಳ್ವಿಕೆಯಲ್ಲಿ ಮತ್ತೆ ಇವತ್ತು ಪುರಾಣ ಪ್ರಸಿದ್ಧವಾದ ಪ್ರಯಾಗರಾಜ್ ಅಂತ ಹೇಳಬೇಕಾದ್ರೆ ಏನು ಆನಂದ ನೋಡ್ರಿ. ಅದು ಆ ಪ್ರಯಾಗರಾಜ್ ನೋಡ್ರಿ, ಭಾರತೀಯರಾಗಿ ಹಿಂದೂ ಸಂಪ್ರದಾಯವನ್ನ ಒಪ್ಪಿಕೊಂಡಂತಹ, ಅವುಗಳಲ್ಲಿ ಬಾಳುವಂತಹ, ಹಿಂದೂ ಭೂಮಿಯ ಸಿಂಧೂ ನಾಗರಿಕತೆಯ ಮಣ್ಣಿನಲ್ಲಿ ಮೆಟ್ಟಿ ನಿಂತಹ ನಾವು ನಮ್ಮ ಪುರಾಣ ಪ್ರಸಿದ್ಧವಾದಂತಹ ಕ್ಷೇತ್ರಗಳ ಒಂದು ಮಹಿಮಾ, ಆ ಹೆಸರಿನಲ್ಲಿ ಇರತಕ್ಕಂತಹ ಒಂದು ಅರ್ಥಾನುಸಂಧಾನ, ಇದನ್ನ ಮಾಡಿದಾಗ ಅನಂತವಾದ ಪುಣ್ಯ ಇದೆ. ಪ್ರಯಾಗ ಅಂತ ಹೆಸರದಕ್ಕೆ. ಪ್ರಕೃಷ್ಟವಾದ ಯಾಗವನ್ನ ಬ್ರಹ್ಮದೇವರು ಮಾಡಿದ ಜಾಗ ಯಾವುದೋ ಅದನ್ನ ಪ್ರಯಾಗ ಅಂತ ಕರೆದರು. ಒಂದು 100 ಯಾಗಗಳನ್ನ ಬ್ರಹ್ಮದೇವರು ಈ ಕ್ಷೇತ್ರದಲ್ಲಿ ಮಾಡಿದ್ರಂತೆ. ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ, ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸೇರುವಂತಹ ಒಂದು ದಿವ್ಯವಾದ ಕ್ಷೇತ್ರ. ವೇಣಿ ಮಾಧವನ ಒಂದು ವಿಶಿಷ್ಟವಾದ ಸನ್ನಿಧಾನ. ಗಂಡ ಬದುಕಿದ್ದಾಗಲೇ ಗಂಡನ ಕಡೆಯಿಂದ ಪುಣ್ಯಾಹಾದಿಗಳನ್ನ ಮಾಡಿಸಿಕೊಂಡು ತ್ರಿವೇಣಿ ಸಂಗಮದ ಸ್ನಾನವನ್ನ ಮಾಡಿ ವೇಣಿ ದಾನವನ್ನ ವೇಣಿ ಮಾಧವನಿಗೆ ಮಾಡಬೇಕು ಅಂತ ಹೇಳಿ ಒಂದು ಶಾಸ್ತ್ರದ ಪ್ರತೀತಿಯನ್ನು ಹೊಂದಿರುವಂತಹ ಒಂದು ದಿವ್ಯವಾದಂತಹ ಕ್ಷೇತ್ರ ಈ ಒಂದು ಪ್ರಯಾಗ ಕ್ಷೇತ್ರ. ಅಲ್ಲಿ 100 ಯಾಗಗಳನ್ನ ಮಾಡಿದ್ದಾರೆ ಬ್ರಹ್ಮದೇವರು. ಏನ್ರಿ, ಬ್ರಹ್ಮದೇವರು ಮಾಡುವ ಯಾಗ ಅಂತಂದ್ರೆ ಸಾಮಾನ್ಯವಾದ ಯಾಗ ಅಲ್ಲ, ಅದು ಬಹಳ ಉತ್ಕೃಷ್ಟವಾದ ಯಾಗ, ಅರ್ಥಾನುಸಂಧಾನ ಪೂರ್ವಕವಾದ ಯಾಗ, ತಿಂಗಳುಗಟ್ಟಲೆ ಮಾಡಿದ ಯಾಗ. ಒಂದೊಂದು ಯಾಗದ ಮಂತ್ರಗಳಲ್ಲಿಯೂ ಕೂಡ ಆವಾಹಿತರಾದ ದೇವತೆಗಳನ್ನ ಒಲಿಸಿಕೊಂಡು ಅವರಿಗೆ ಮುಖದಲ್ಲಿ ಆಹುತಿಯನ್ನ ಹಾಕಿದಂತಹ ಒಂದು ದಿವ್ಯವಾದ ಕ್ಷೇತ್ರ ಅದು ಪ್ರಯಾಗ ಕ್ಷೇತ್ರ. ಅಂತಹ ಪ್ರಯಾಗ ಕ್ಷೇತ್ರದಲ್ಲಿ 100 ಯಾಗಗಳನ್ನ ಮಾಡಿದಾಗ ಭಗವಂತ ಪ್ರತ್ಯಕ್ಷನಾದನಂತೆ. ಬ್ರಹ್ಮದೇವರಿಗೆ ಹೇಳ್ತಾನೆ, ಹೇ ಬ್ರಹ್ಮ, ನೀನೇನೋ 100 ಯಾಗಗಳನ್ನ ಬಹಳ ಭಕ್ತಿಯಿಂದ ಮಾಡಿದಿ, ಇಷ್ಟರಿಂದಲೇ ನನಗೆ ತೃಪ್ತಿಯಾಗಲಿಲ್ಲ ಅಂತನ್ನು ಮಾತಾಡಿದ್ರಂತೆ. ಇಷ್ಟರಿಂದಲೇ ತೃಪ್ತಿಯಾಗಲಿಲ್ಲ ಅಂತಂದ್ರೆ ಇನ್ಯಾವುದರಿಂದ ತೃಪ್ತಿಯಾಗತ್ತಪ್ಪ ಹಾಗಾದ್ರೆ ನಿನಗೆ ಅಂತ ಈ ರೀತಿಯಾಗಿ ಕೇಳಿರ್ತಕ್ಕಂತಹ ಯಾವ ಸಂದರ್ಭ. ಹೀಗೆ ಕೇಳಿದಂತಹ ಸಂದರ್ಭದಲ್ಲಿ ಅಲ್ಲಿಯಾದರೂ ಕೂಡ ನಿರೂಪಣೆಯನ್ನ ಮಾಡುತ್ತಾರೆ. ನನಗೆ ತೃಪ್ತಿ ಅಂತಕ್ಕಂಥದ್ದು ಆಗೋದು ಇನ್ನೂ ಒಂದು 1000 ಯಾಗಗಳನ್ನ ಮಾಡಬೇಕು. ನೀನು 1000 ಯಾಗವನ್ನ ಮಾಡು,
ಇದರಿಂದ ನಾನು ತೃಪ್ತನಾಗ್ತೇನೆ. ಬ್ರಹ್ಮದೇವರಂದ್ರು, ಈ 100 ಯಾಗ ಮಾಡಲಿಕ್ಕೆ ಎಷ್ಟೋ ವರ್ಷಗಳು ತೆಗೆದುಕೊಂಡಿದೆ, ಇನ್ನಂತಾದ ಮೇಲೆ ನಾನು 1000 ಯಾಗಗಳನ್ನ ಮಾಡೋದಂತರೂ ದುರತೋಪಾಸ್ತ, ಅಸಾಧ್ಯ. ಈ 1000 ಯಾಗಗಳಿಗೆ ಕೋಟ್ಯಾವಧಿ ವೆಚ್ಚದಲ್ಲಿ ನಾನು 1000 ಯಜ್ಞಗಳನ್ನ ಮಾಡ್ಲಿಕ್ಕಾಗುವುದಿಲ್ಲಪ್ಪ, ನನ್ನಿಂದ ಇಷ್ಟೇ ಶಕ್ತಿ ಅಂತ ಬ್ರಹ್ಮದೇವರು ಪರಮಾತ್ಮನಲ್ಲಿ ನುಡಿದರಂತೆ. ಆಗ ಭಗವಂತ ಹೇಳಿದ, ಸರಿ, ಹಾಗಾದರೆ ನೀನಾದರೂ ಕೂಡ ಪರಮ ಪವಿತ್ರವಾದಂತಹ ಒಂದು ಪಟ್ಟಣವನ್ನೇ ಹೇಳುತ್ತೇನೆ ನಾನು, ಸತ್ಯವೃತಪುರ ಅಂತ ಹೇಳಿ ಒಂದು ಪಟ್ಟಣ ಇದೆ. ಎಲ್ಲಿ? ದ್ರವಿಡ ದೇಶದಲ್ಲಿ ದಕ್ಷಿಣ ದಿಗ್ಭಾಗಕ್ಕೆ ಇಲ್ಲಿಂದ ಸಂಚಾರವನ್ನ ಮಾಡು. ಆ ದಕ್ಷಿಣ ದಿಗ್ಭಾಗಕ್ಕೆ ಸಂಚಾರವನ್ನ ಮಾಡುತ್ತಾ ಹೋದ್ರೆ ದ್ರವಿಡ ದೇಶದಲ್ಲಿ ಒಂದು ಶ್ರೇಷ್ಠವಾಗಿರತಕ್ಕಂತಹ ಒಂದು ಕ್ಷೇತ್ರ ಇದೆ. ಅಂತಹ ಯಾವ ದಿವ್ಯವಾಗಿರತಕ್ಕಂತಹ ಕ್ಷೇತ್ರ, ಈ ಕ್ಷೇತ್ರದಲ್ಲಿಯೇ ಮುಂದೆ ತೋಂಡಮಾನಾದಿಗಳು ಇತ್ಯಾದಿಗಳೆಲ್ಲವೂ ಕೂಡ ಓಡಾಡಿದಂತಹ ಒಂದು ದಿವ್ಯವಾದಂತಹ ಕ್ಷೇತ್ರ ಅದು. ಅಲ್ಲಿಗೆ ನೀನು ಹೋಗು. ಸುವರ್ಣಮುಖರಿ ಎನ್ನುವಂತಹ ನದಿ ಹರಿದಿದೆ. ಆ ನದಿಯಿಂದ ಆಚೆಯ ಭಾಗದಲ್ಲಿ ಅಲ್ಲಿ ಆದರೂ ಕೂಡ ಒಂದು ದಿವ್ಯವಾದಂತಹ ಕ್ಷೇತ್ರ, ಅದು ಸತ್ಯವೃತ ಪಟ್ಟಣ ಅಂತ ಹೇಳಿ ಪೂರ್ವದಲ್ಲಿ ಇದ್ದಂತಹ ಯಾವ ಹೆಸರದು. ಮತ್ತೆ ಅದಕ್ಕೊಂದು ಕತೆ, ನವಮಸ್ಕಂದ ಭಾಗವತಕ್ಕೂ ಕಂಚಿ ಕ್ಷೇತ್ರಕ್ಕೂ ಒಂದು ಲಿಂಕ್ ಮತ್ತೆ ಅಲ್ಲಿ ಇರಲಿ. ಪ್ರತ್ಯೇಕವಾಗಿ ಒಂದ್ಸಲ ಕಂಚಿ ಮಹಾತ್ಮೆಯನ್ನೇ ಭಾಗವತವನ್ನು ಇಟ್ಟುಕೊಂಡು ನೋಡೋಣ. ಆವಾಗ ಆ ಕ್ಷೇತ್ರದ ಮಹಿಮೆ ಏನು ಅನ್ನೋದು ಅಲ್ಲಿ ಗೊತ್ತಾಗತ್ತೆ. ಅಂತಹ ಕಂಚಿ ಕ್ಷೇತ್ರಕ್ಕೆ ಹೋಗಿ, ಸತ್ಯವೃತಪುರಕ್ಕೆ ಹೋಗಿ, ಅಂದ್ರೆ ಅದು ಕಾಂಚಿ ಬ್ರಹ್ಮದೇವರು ಬಂದು ಇಲ್ಲಿ ಯಜ್ಞವನ್ನ ಮಾಡಿ ಅರ್ಚನೆ ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ಇರ್ತಕ್ಕಂತಹ ಹೆಸರು, ಅದಕ್ಕೆ ಸತ್ಯವೃತ ಪಟ್ಟಣ ಅಂತ ಹೇಳಿ, ಆ ಸತ್ಯವೃತ ಪಟ್ಟಣಕ್ಕೆ ನೀನು ಹೋಗು ಅಂತ ಹೇಳಿ ರೀತಿಯಾಗಿ ಅಲ್ಲಿಗೆ ಕೊಟ್ಟು ಕಳಿಸ್ತಾರೆ. ಯಾಕೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿಅಂತಂದ್ರೆ, ಬೇರೆ ಕ್ಷೇತ್ರಗಳಲ್ಲಿ ಒಂದು ಪುಣ್ಯವನ್ನ ಮಾಡಿದರೆ ಅಷ್ಟೇ ಪುಣ್ಯ ಬರ್ತದೆ. ಆದರೆ ಈ ಕಂಚಿ ಕ್ಷೇತ್ರದಲ್ಲಿ ನಾವು ಒಂದು ಕರ್ಮವನ್ನ ಮಾಡಿದರೆ ಆ ಒಂದು ಕರ್ಮ ಈಕ್ವಲ್ಸ್ ಟು 1000, ಅದು 1000 ಕರ್ಮಗಳಿಗೆ ಸಮಾನವಾಗುತ್ತೆ. ಆದ್ದರಿಂದ ಹೇ ಬ್ರಹ್ಮ, ನಾನು ನಿನಗೆ ಹೇಳಿದೆ, ನಾನು ಸಂತೃಪ್ತನಾಗಿ ನಿನಗೆ ಒಲೆದು ಬರೋದು ಯಾವಾಗ ಅಂತಂದ್ರೆ ನೀನು 1000 ಯಾಗಗಳನ್ನ ಮಾಡಿದಾಗ. 1000 ಯಾಗಗಳನ್ನ ಮಾಡಿದಾಗ ನಾನು ಒಲೆದು ಬರ್ತೇನೆ. ಅಂತಹ 1000 ಯಾಗದ ಪುಣ್ಯ ನಿನಗೆ ಒಂದೇ ಯಾಗದಿಂದ ಸಿಗಬೇಕು. ಒಂದೇ ಯಾಗದಿಂದ ಸಿಗಬೇಕು ಅಂತಂದ್ರೆ ಆ ಒಂದು ಯಾಗದಿಂದ 1000 ಯಾಗದ ಪುಣ್ಯವನ್ನ ಕೊಡುವ ಒಂದು ದಿವ್ಯವಾದ ಕ್ಷೇತ್ರವೇ ಅದು ಕಾಂಚೀಪುರ. ನೋಡ್ರಿ, ಇದು ಕಂಚಿಯ ಬಗ್ಗೆ ನಮಗೆ ಇರಬೇಕಾದ ಒಂದು ಸಾಮಾನ್ಯವಾದ ಒಂದು ಅರ್ಥಜ್ಞಾನ. ಸಾಮಾನ್ಯವಾಗಿ ಕಾಂಚಿ ಅಂದ ತಕ್ಷಣ 8,000 ರೂಪಾಯಿದಿಂದಲೇ ಪ್ರಾರಂಭ ಆಗತ್ರಿ ಸೀರೆ. 1 ಲಕ್ಷದವರೆಗೂ ಹೋಗುತ್ತೆ, 2 ಲಕ್ಷದವರೆಗೂ ಹೋಗುತ್ತೆ. ಕಾಂಚೀಪುರಂ ಸ್ಯಾರೀಸ್ ಅಂತ ಹೇಳಿ ಬಹಳ ಪ್ರಸಿದ್ಧಿ. ಸಾಮಾನ್ಯವಾಗಿ ಸ್ತ್ರೀಯರ ಮನಸ್ಸಿನಲ್ಲಿ ಕಾಂಚಿ ಅಂದ ತಕ್ಷಣ ಕ್ಷೇತ್ರಕ್ಕೆ ಹೋಗೋದ್ರ ಜೊತೆಗೆ ವರದರಾಜನ ದರ್ಶನದ ಜೊತೆಗೆ ಯಜಮಾನರಿಗೆ ನಮಗೂ ಒಂದು ಇರಲಿ ಅಂತ ಹೇಳಿ ಒಂದು ಸೀರೆಯನ್ನು ಕೊಡಿಸಿಕೊಂಡು ಬರುವುದು ವಾಡಿಕೆಯಲ್ಲಿ ಆಗಿದೆ. ಬರೀ ಸೀರೆಗಾಗಿ, ರೇಷ್ಮೆಗಾಗಿ ಕಾಂಚಿ ಅಲ್ಲ, ನಮ್ಮನ್ನ ಉನ್ನತವಾದ ಪೀತಾಂಬರಧಾರಿಯಾದ ಪರಮಾತ್ಮನ ಕಡೆಗೆ ಕರೆದುಕೊಂಡು ಹೋಗುವ ದಿವ್ಯ ಕ್ಷೇತ್ರ ಅದು ಕಾಂಚಿ ಕ್ಷೇತ್ರ. ಅಂತಹ ಕಂಚಿಯ ಮಹಿಮೆಯನ್ನ ಸೂತಾಚಾರ್ಯರು ಶೌನಕಾದಿ ಮಹರ್ಷಿಗಳಿಗೆ ವರ್ಣನೆಯನ್ನು ಮಾಡಿದ್ದಾರೆ. ಅನ್ನೋದಕ್ಕಾಗಿ ಪ್ರಯಾಗ ಕ್ಷೇತ್ರದಿಂದ ಬ್ರಹ್ಮದೇವರು ಈ ಸತ್ಯವೃತ ಪಟ್ಟಣಕ್ಕೆ ಬಂದು ಒಂದು ಯಾಗವನ್ನ ಮಾಡಿದರು. ಆ ಯಾಗದಿಂದ ಅರ್ಚಿತನಾದಂತಹ ಪರಮಾತ್ಮ, ಸುಖಪ್ರದನಾದಂತಹ ಸ್ವಾಮಿ ಯಜ್ಞಕುಂಡದ ಮಧ್ಯದಿಂದ ಮೂರ್ತಿಮತ್ತಾಗಿ ತಾನು ಶ್ರೀಭೂ ಸಮೇತನಾಗಿ ಮೇಲಕ್ಕೆ ಎದ್ದು ಬಂದಿದ್ದಾನೆ ಅನ್ನೋದಕ್ಕಾಗಿ ಯಜ್ಞಕುಂಡದ ಮಧ್ಯಭಾಗದಿಂದ ಎದ್ದು ಬಂದ ಮೂರ್ತಿಯಾದದ್ದಕ್ಕಾಗಿ ಕಂಚಿ ವರದರಾಜನ ಮೂರ್ತಿ ನೀವು ನೋಡಬಹುದು. ಉಳುಕಿ ಶ್ರೀನಿವಾಸ ದೇವರ ಮೂರ್ತಿ ಇವೆಲ್ಲ ಮುಖ ಎಲ್ಲ ಸಾಪಾಗಿ ಚೆನ್ನಾಗಿ ಇದ್ರೆ ಕಂಚಿ ಕ್ಷೇತ್ರದ ಒಂದು ಉತ್ಸವ ಮೂರ್ತಿ ಅಂತೇನೆ ನೋಡ್ತೇವೆ, ಅದೇ ಪ್ರಧಾನವಾದ ಮೂರ್ತಿ. ಆ ಯಾವ ಉತ್ಸವದಲ್ಲಿ ಬರುವ ದೇವರೇ ಪ್ರಧಾನವಾಗಿ ಬ್ರಹ್ಮದೇವರಿಗೆ ಯಜ್ಞಕುಂಡದಿಂದ ಉದ್ಭೂತರಾದಂತಹ ಯಾವ ದೇವರು ಅಂತ ಹೇಳಿ ರೀತಿಯಾಗಿ ಅಲ್ಲಿ ಯಾದರೂ ಕೂಡ ಕರಿತಕ್ಕಂಥವರಾಗ್ತಾನೆ. ಅವನೇ ನಿಜವಾದಂತಹ ವರದರಾಜ. ಮುಂದೆ ನಾವು ಮೇಲೆ ನೋಡ್ತಕ್ಕಂಥದ್ದು ಅದು ದೇವರಾಜ ಅಂತ ಹೇಳಿ ಆ ಸ್ವಾಮಿಯ ಹೆಸರದು. ಅವನು ದೇವರಾಜ ಅಂತ ಹೇಳಿ ನಾವೇನು 24 ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗಿ ಅದಕ್ಕೊಂದು ಪ್ರತೀತಿ. ಆ 24ಕ್ಕೆ ಶಾಸ್ತ್ರೀಯವಾದಂತಹ ಹಿನ್ನೆಲೆ ಒಂದು. ಆ ಮೊದಲೇ ಇತ್ತು 24 ಮೆಟ್ಟಿಲುಗಳದು ಕರಿಗಿರಿ ಕ್ಷೇತ್ರ ಅಂತ ಹೇಳಿ ಅದು. ಅಂತಹ ಯಾವ ಕರಿಗಿರಿ ಕ್ಷೇತ್ರವಾಗಿರತಕ್ಕಂತಹ ಕಾಂಚಿ ಅಂದ್ರೆ ಆ ಶ್ರೇಷ್ಠವಾದಂತಹ ಹಸ್ತಿಗಿರಿ. ಆ ಹಸ್ತಿಗಿರಿ ಎನ್ನುವಂತಹ ಒಂದು ದೊಡ್ಡ ಬೆಟ್ಟ. ಆ ಬೆಟ್ಟದ ಮೇಲೆ ಇವತ್ತು ನಿಂತಿರುವವನೇ ಶ್ರೇಷ್ಠನಾಗಿರತಕ್ಕಂತಹ ದೇವರಾಜ. ಆ ಮೆಟ್ಟಿಲುಗಳನ್ನು ಏನು ಹತ್ತಿ ಹೋಗ್ತೇವೆ, ಈ ಮೆಟ್ಟಿಲುಗಳನ್ನು ಹತ್ತಿ ಹೋಗುವಾಗಲೇ ಕನಕದಾಸರಂತಹ ಮಹಾನುಭಾವರು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು,
ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ ಇತ್ಯಾದಿಯಾಗಿ ಆ ಕೇಶವನಿಂದ ಆರಂಭ ಮಾಡಿಕೊಂಡು ಕೃಷ್ಣಾಯ ನಮಃ ಎನ್ನುವವರೆಗೆ 24 ಭಗವದ್ರೂಪಗಳನ್ನ 24 ಮೆಟ್ಟಿಲುಗಳಲ್ಲಿ ಹಸ್ತಿಗಿರಿಯನ್ನ ಹತ್ತಿ ದೇವರಾಜನನ್ನ ನೋಡುವ ಸಂದರ್ಭದೊಳಗೆ ಅವರ ಮನಸ್ಸಿನಲ್ಲಿ ಒಡಮೂಡಿ ಬಂದಂತಹ ಪರಮಾತ್ಮನ ಒಂದು ವಿಶಿಷ್ಟವಾದ ಚತುರ್ವಿಂಶತಿ ರೂಪಗಳ ಒಂದು ಚಿಂತನೆಯನ್ನ ನಾವು ನೋಡುತ್ತೇವೆ. ಈ ಕ್ಷೇತ್ರದ ಒಂದು ಅಧಿದೈವ ಮುಖ್ಯವಾಗಿ ನರಸಿಂಹರೂಪಿಯಾಗಿರತಕ್ಕಂತಹ ಪರಮಾತ್ಮ. ನರಸಿಂಹರೂಪಿಯಾದ ಪರಮಾತ್ಮ ಕಂಚಿ ವರದರಾಜನ ದೇವಸ್ಥಾನ, ಕಂಚಿಯ ಊರಿನೊಳಗೆ 100 ದೇವಸ್ಥಾನಗಳು. ಆ ಪ್ರತಿ ದೇವಸ್ಥಾನಗಳಿಗೂ ಕೂಡ ನಮಗೊಂದು ಮಹಾಭಾರತದ್ದೇ ಆಗಲಿ ಅಥವಾ ಭಾಗವತದ್ದೇ ಆಗಲಿ ಒಂದು ಕಥೆಯಲ್ಲಿ ಬಂದಂತಹ ಭಗವದ್ರೂಪಕ್ಕೂ ಕಂಚಿ ಕ್ಷೇತ್ರದಲ್ಲಿರುವ ಆ ದೇವಸ್ಥಾನಕ್ಕೂ ಒಂದು ಸಂಬಂಧದ ಕಲ್ಪನೆ ನಮಗೆ ಸಿಗುತ್ತೆ. ಅಂತಹ ಪುಣ್ಯತಮವಾದಂತಹ ಕ್ಷೇತ್ರ ಆ ಕಾಂಚಿ ಕ್ಷೇತ್ರ. ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಒಂದು. ಇಂತಹ ಸಪ್ತಮುಕ್ತಿ ಕ್ಷೇತ್ರಗಳಲ್ಲಿ ಪ್ರಯಾಗದಿಂದ ಬ್ರಹ್ಮದೇವರು ಬಂದು ಅರ್ಚನೆಯನ್ನ ಮಾಡಿದಾಗ ಆ ಒಂದು ಯಾಗ 1000 ಯಾಗಕ್ಕೆ ಸಮಾನವಾಯಿತು. 1000 ಯಾಗಗಳನ್ನ ಮಾಡಿದ ಪುಣ್ಯ ಅಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಬಂದಿದೆ. ಭಗವಂತ ಒಲಿದು ಬಂದಿದ್ದಾನೆ ಎನ್ನುವಂತಹ ಆ ಕಂಚಿಯ ಒಂದು ಮಹಿಮೆಯನ್ನ ಮತ್ತೆ ನಮಗೆ ನೀವು ಬಹಳ ಚೆನ್ನಾಗಿ ಹೇಳಿದಿರಿ. ಇನ್ನದಲ್ಲದೆ ಬೇರೆ ಬೇರೆ ಕ್ಷೇತ್ರಗಳ ಮಹಿಮೆಯನ್ನ ಹೇಳ್ತಾ ಬಂದ್ರಿ. ಅದನ್ನು ಹೇಳುವುದರ ಜೊತೆಗೆ ಜಗನ್ನಾಥಸ್ಯ ವೈವಿಷ್ಣೋಹೋ ಪರಮ ಶ್ರೇಷ್ಠನಾಗಿರತಕ್ಕಂತಹ ಉತ್ಕೃಷ್ಟನಾದ ಆ ಜಗನ್ನಾಥಪುರಿ ಏನೇ ಇವತ್ತು ನಾವು ಒಡಿಶಾದಲ್ಲಿ ನೋಡುತ್ತೇವೆ, ಅಂತಹ ಯಾವ ಶ್ರೇಷ್ಠನಾದಂತಹ ಯಾವ ಒಡ್ಡಿ ಜಗನ್ನಾಥ, ಆ ಜಗನ್ನಾಥನ ಮಹಿಮೆ ಅತುಲಂ, ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಏನು ಅತ್ಯದ್ಭುತ, ಏನು ಆಶ್ಚರ್ಯ ಜಗನ್ನಾಥನ ಒಂದು ಕ್ಷೇತ್ರ. ಅದ್ಯಾಪಿ ಇವತ್ತಿಗೂ ಕೂಡ ಜಗನ್ನಾಥನ ಕ್ಷೇತ್ರದೊಳಗೆ ಸುಭದ್ರ, ಬಲರಾಮ, ಕೃಷ್ಣ ಇವರ ಒಂದು ಮೂರ್ತಿಗಳನ್ನ ಮಾಡುತ್ತಾರೆ. ಕಟ್ಟಿಗೆಯಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಮೂರ್ತಿ ಅದು. ಆ ಕಟ್ಟಿಗೆ ಯಾವುದೋ ಒಂದು ಹೊರದಲ್ಲಿ ಸಿಕ್ಕಿದ್ದು, ಕಾಡಿನಲ್ಲಿ ತೆಗೆದುಕೊಂಡು ಬಂದದ್ದು ಅಲ್ಲ, ಅಗೋಚರ, ಇವತ್ತಿಗೂ ಊಹಾತೀತ. ಸಮುದ್ರದ ಮಧ್ಯದೊಳಗಿಂದ ತೇಲಿ ಬರುವ ಮರದ ದಿನ್ನಿಗಳು, ಆ ಮರದ ದಿನ್ನಿಯಿಂದ ತಯಾರು ಮಾಡಲ್ಪಟ್ಟಂತಹ ಒಂದು ಮನೆತನ, ಅದು ಇವತ್ತು ನಿತ್ಯದಲ್ಲಿ ಅರ್ಚಾಮೂರ್ತಿಯಾಗಿ ಜಗನ್ನಾಥ ತನ್ನ ಪೂರ್ಣ ಸನ್ನಿಧಾನ. ಎಷ್ಟು ವೈಶಿಷ್ಟ್ಯ ಗೊತ್ತಾ? ಜಗನ್ನಾಥನ ದೇವಸ್ಥಾನಕ್ಕೆ ಹೋದವರಿಗೆ ಅನುಭವ ಇರ್ತದೆ. ಜಗನ್ನಾಥನ ದೇವಸ್ಥಾನದ ಹೊರಗಡೆ ನಿಂತರೆ ಬಹಳ ದೂರ ಏನಿಲ್ಲ, ಒಂದು 2 ಕಿಲೋಮೀಟರ್ನಲ್ಲಿಯೇ ಸಮುದ್ರ ಇರುವುದು, 1-1.5 ಕಿಲೋಮೀಟರ್ನಲ್ಲಿ. ಆ ಜೋರಾಗಿ ಸಮುದ್ರದ ಭೋರ್ಗೆರೆತ, ಸಮುದ್ರದ ಅಲೆಗಳ ಸಪ್ಪಳ, ಗಾಳಿಯ ಸಪ್ಪಳ ಭಯಂಕರ ಕೇಳಿಸ್ತಾ ಇರ್ತದೆ. ವೈಶಿಷ್ಟ್ಯ ಏನು ಗೊತ್ತಾ? ದೇವರ ಮಹಿಮೆ. ಜಗನ್ನಾಥನ ಕ್ಷೇತ್ರದ ಆ ಗುಡಿಯ ಪ್ರಾಕಾರದ ಒಳಗಿನ ಹೊಸ್ತಿಲೊಳಗೆ ಕಾಲಿಟ್ರೆ ನಮಗೆ ಸಮುದ್ರದ ಒಂದು ಚೂರು ಸಪ್ಪಳ ನಮಗೆ ಬಿಡುವುದು. ಒಂದು ಚೂರು ಸಪ್ಪಳವೂ ಕೂಡ ನಮಗೆ ಮತ್ತೆ ಕೇಳಿಸೋದಿಲ್ಲ. ದೊಡ್ಡ ಗೋಪುರ, ಅಂತಹ ಗೋಪುರ ಇವತ್ತಿಗೂ ವೈಜ್ಞಾನಿಕ ಪ್ರಪಂಚಕ್ಕೆ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಅದರ ಮೇಲೆ ಧ್ವಜಾರೋಹಣವನ್ನ ಮಾಡಿದರೆ ಧ್ವಜದ ನೆರಳು ಯಾವ ಕಾಲಕ್ಕೆ ಹೋದರೂ ಕೂಡ ಭೂಮಿಯ ಮೇಲೆ ಬಿಡುವುದಿಲ್ಲ. ಬೆಳಗ್ಗೆ ತಗೊಳ್ರಿ, ರಾತ್ರಿ ತಗೊಳ್ರಿ, ಸಾಯಂಕಾಲ, ಯಾವಾಗ ಬೇಕಾದ್ರೂ, ಮಧ್ಯಾಹ್ನ ಕಾಲದಲ್ಲಿ, ಸಂಗಮ ಕಾಲದಲ್ಲಿ, ಹಿಂದೆ ಮುಂದೆ ಎಡ ಬಲ ಎಲ್ಲಿ ನೋಡಿದ್ರೂ ಕೂಡ ಆ ಧ್ವಜದ ಪತಾಕೆಯ ನೆರಳು ಆ ಗೋಪುರದ ಮೇಲೆ ಬೀಳುವುದಿಲ್ಲ, ಭೂಮಿಯ ಮೇಲೆ ಬೀಳುವುದಿಲ್ಲ. ಒಳಗಡೆ ಹೋದರೆ ಸಮುದ್ರದ ಭೋರ್ಗೆರೆತದ ಸಪ್ಪಳ ಇಲ್ಲ. ಇಂತಹ ಜಗನ್ನಾಥನಿಗೆ ನಿತ್ಯದಲ್ಲಿ ಅನೇಕ ಪೂಜೆಗಳಲ್ಲಿ ಒಂದು ಪೂಜೆ ಅವನಿಗೆ ಭೋಗ ಸಮರ್ಪಣ ಅಂತ ಹೇಳಿ, ಅಲ್ಲಿ ಭೋಗ ಪೂಜಾ ಅಂತ ಹೇಳಿ ಬಹಳ ಪ್ರಸಿದ್ಧಿಯ ಪೂಜಾ ಅದು. ಅಂದ್ರೆ ದೇವರಿಗೆ ನೈವೇದ್ಯವನ್ನ ಮಾಡಿಸೋದು. ಏನು ವಿಚಿತ್ರ ರೀ ಅದು! ಪರಮಾತ್ಮನ ಒಂದು ವಿಶಿಷ್ಟ ಸಾಮರ್ಥ್ಯ, ಜಗನ್ನಾಥನ ಸಾಮರ್ಥ್ಯ. ಆ ಭೋಗ ಪ್ರಪಂಚ ಊಹಾತೀತ. ಇವತ್ತಿಗೂ ಕೂಡ ಜಗನ್ನಾಥನ ಕ್ಷೇತ್ರಕ್ಕೆ ಹೋದವರಿಗೆ ಅನುಭವ. ಯಾರು ಹೋಗಿಲ್ಲ ಅವರು ಹೋದಾಗ ಪರೀಕ್ಷಾರ್ಥಿಗಳಾಗಿ ಹೋಗಬೇಡ್ರಿ. ದೇವರ ವೈಚಿತ್ರ್ಯವನ್ನ, ದೇವರ ಅಚಿಂತ್ಯವಾದ ಶಕ್ತಿಯನ್ನ ನೋಡ್ಲಿಕ್ಕಾಗಿ ಹೋಗ್ಬೇಕಲ್ಲಿ. ಬಹಳ ಇಲ್ಲ, ಒಂದು 5 ರೂಪಾಯಿನೋ 10 ರೂಪಾಯಿನೋ ಟಿಕೆಟ್ ಅಷ್ಟೇ ತೆಗೆದುಕೊಂಡು ಹೋದ್ರೆ ಒಳಗಡೆ ಅಡಿಗೆ ಮನೆ ನೋಡ್ಲಿಕ್ಕೆ ಬಿಡುತ್ತಾರೆ ನಮಗೆ. ಇವತ್ತಿಗೂ ಕೂಡ ಸಹಸ್ರಾರು ಸಂಖ್ಯೆಯ ಜನ ಭೋಗ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾರೆ ಜಗನ್ನಾಥನ ಕ್ಷೇತ್ರದಲ್ಲಿ. ಒಂದು ವೈಶಿಷ್ಟ್ಯ ನಾವು ಅಲ್ಲಿ ನೋಡಬಹುದಾದದ್ದು ಏನು ಗೊತ್ತಾ? ಮಹತ್ವದ್ದು ಅಂತಂದ್ರೆ, ಇಲ್ಲಿಯವರೆಗೂ ಕೂಡ ಜಗನ್ನಾಥನ ಕ್ಷೇತ್ರದೊಳಗೆ ಅಲ್ಯೂಮಿನಿಯಂ ಪಾತ್ರೆಯನ್ನ, ಸ್ಟೀಲ್ ಪಾತ್ರೆಯನ್ನ ಅಥವಾ ಯಾವುದೇ ಒಂದು ಲೋಹದ ಪಾತ್ರೆಯನ್ನ ಇಟ್ಟು ಅಡುಗೆಯನ್ನ ಮಾಡಿ ಭಕ್ತರಿಗೆ ಪ್ರಸಾದ ಮಾಡಿಕೊಟ್ಟಿದ್ದು ಇಲ್ಲ.
ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಜಗನ್ನಾಥನ ಕ್ಷೇತ್ರಕ್ಕೆ ಜನ ಬಂದು ಭೋಗ ಪ್ರಸಾದವನ್ನ ಇವತ್ತಿಗೂ ಸ್ವೀಕಾರ ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ, ಮುಂದೆಯೂ ಮಾಡುತ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಅಷ್ಟು ಲಕ್ಷಾವಧಿ ಸಂಖ್ಯೆಯ ಭೋಗ ನೈವೇದ್ಯದ ಅಡಿಗೆ ಎಲ್ಲವೂ ಮಣ್ಣಿನ ಗಡಿಗೆಯಲ್ಲಿ ಆಗುತ್ತೆ. ಇದು ಒಂದು ಬಹಳ ವೈಶಿಷ್ಟ್ಯ. ಮಣ್ಣಿನ ಗಡಿಗೆಯಲ್ಲಿ ಆಗುತ್ತೆ. ವೈಶಿಷ್ಟ್ಯ ಏನು ಅಂತಂದ್ರೆ, ಇವತ್ತಿನ ಇಷ್ಟು ಮುಂದುವರೆದ ಪ್ರಪಂಚದಲ್ಲಿಯೂ ಕೂಡ ಜಗನ್ನಾಥನ ಕ್ಷೇತ್ರದೊಳಗೆ ಮಾತ್ರ ಇನ್ನೂ ಗ್ಯಾಸ್ ಬಂದಿಲ್ಲ, ಸ್ಟೀಮ್ ಇಲ್ಲ. ಅನ್ನ ಮಾಡಬೇಕು ಅಂತ ಹೇಳಂತಂದ್ರೆ ಯಾವುದು ಕೂಡ ಇಲ್ಲ. ಇವತ್ತಿಗೂ ಲಕ್ಷ ಲಕ್ಷ ಸಂಖ್ಯೆಯ ಪ್ರಸಾದವನ್ನ ತಯಾರು ಮಾಡಿದರೂ ಕೂಡ ಕಟ್ಟಿಗೆಯ ಒಲೆಯ ಮೇಲೆ ಪ್ರಸಾದದ ಒಂದು ತಯಾರಿಕೆ. ಯಾವುದೇ ಇವತ್ತಿನ ಆಧುನಿಕ ತಂತ್ರಜ್ಞಾನದ ಉಪಕರಣಗಳ ವ್ಯವಸ್ಥೆ ಆ ಪ್ರಾಕಾರದೊಳಗೆ ಇಲ್ಲ. ಅರ್ಥಾತ್ ಇಷ್ಟು ಜನರಿಗೆ ಅಡುಗೆ ಆಗಬೇಕು ಅಂದ್ರೆ ನಿತ್ಯದಲ್ಲಿ ಸಾವಿರಾರು ತೆಂಗಿನಕಾಯಿಗಳನ್ನು ಹೊಡಿತಾರೆ. ಸಾವಿರಾರು ತೆಂಗಿನಕಾಯಿಗಳನ್ನ ಬರ್ಫಿ ಮಾಡಲಿಕ್ಕೆ, ಅಲ್ಲಿಯ ಹುಳಿ ಮಾಡಲಿಕ್ಕೆ ತೆಂಗಿನಕಾಯಿಗಳನ್ನು ಬಳಸ್ತಾರೆ. ವೈಶಿಷ್ಟ್ಯ ಅಂದ್ರೆ, ಇವತ್ತು ಮನೆಯಲ್ಲಿ ನಾವು ಒಂದು 10 ಜನದ ಫಂಕ್ಷನ್ ಇತ್ತು ಅಂತಂದ್ರೆ ಆ ಕೊಬ್ಬರಿ ತುರಿಯುವ ಮಿಷನ್ ಅನ್ನ ಕರೆಂಟ್ಗೆ ಇಟ್ಟು ನಾವು ಹಿಡ್ಕೊಂಡು ಕೂಡುತ್ತೇವೆ. ಆದರೆ ಜಗನ್ನಾಥನ ಕ್ಷೇತ್ರದಲ್ಲಿ ಇವತ್ತಿಗೂ ಕೂಡ ಪ್ರತಿಯೊಂದು ತರಕಾರಿ ಹೆಚ್ಚೋದು, ಕೊಬ್ಬರಿಯನ್ನು ತುರಿಯೋದು, ನೀರು ತರೋದು ಎಲ್ಲವೂ ಮ್ಯಾನ್ಯುವಲ್ಲೇ. ಎಲ್ಲವೂ ಕೂಡ ಮನುಷ್ಯನೇ ಮಾಡಬೇಕು. ಅದಕ್ಕಾಗಿ ಒಂದು ಅಧಿಕಾರಿ ವರ್ಗ, ಒಂದು ಮನೆತನ, ಒಂದು ಬಳುವಳಿ ಮೊದಲಿನಿಂದಲೂ ಬಂದಿದೆ. ಆ ಮನೆತನದವರೇ, ಆ ಸಿಬ್ಬಂದಿ ವರ್ಗವೇ ದೇವರ ಸೇವೆ ಅಂತ ಹೇಳಿ ಕಟಿಬದ್ಧರಾಗಿ ಆ ದೇವರ ಸೇವೆಯನ್ನ ಮಾಡುತ್ತಾರೆ. ಬಹಳ ಗಟ್ಟಿಗರು. ಏನ್ರಿ, ನಿತ್ಯದಲ್ಲಿ 10-15 ಸಾವಿರ ಜನ, 20 ಸಾವಿರ ಜನ ದರ್ಶನ. ಅಷ್ಟು ಜನರಿಗೆ ಭೋಗ ಮಾರ್ಕೆಟ್ ಒಳಗೆ ಅನ್ನ ಸಿಗುತ್ತೆ, ಪದಾರ್ಥಗಳು ಸಿಗುತ್ತೆ. ಇಷ್ಟೆಲ್ಲ ಸಿಗುತ್ತಾ ಇದ್ರೂ ಕೂಡ ಇಷ್ಟು ಜನರ ಅಡುಗೆ ಬಾವಿಯ ನೀರಿನಿಂದ ಆಗುತ್ತೆ. ವೈಶಿಷ್ಟ್ಯ ಗೊತ್ತೋ? ಸಮುದ್ರದ ತೀರ ಬೇರೆಲ್ಲ ಕಡೆಗಳಲ್ಲಿ ನೀವು ಕುಡಿದ್ರೂ ಕೂಡ ಉಪ್ಪು ನೀರೇ ಅಲ್ಲಿ. ಆದರೆ ಜಗನ್ನಾಥನ ದೇವಸ್ಥಾನದೊಳಗಿರುವ ಆ ಬಾವಿಯ ನೀರು, ಗಂಗಾ ಯಮುನಾ ಅಂತ 2 ಬಾವಿಗಳಲ್ಲಿ, ಆ ಗಂಗಾ ಯಮುನಾ ಅಂತ ಹೇಳಿ ಅದನ್ನ ಇವತ್ತಿಗೂ ಕೂಡ ಮೋಟರ್ ಹಚ್ಚೋದಿಲ್ಲ, ಕರೆಂಟ್ ಸ್ವಿಚ್ ಹಾಕುವುದಿಲ್ಲ. ಹಗ್ಗದಿಂದ ಗಡಿಗೆಯನ್ನ ಒಳಗಡೆ ಬಿಟ್ಟು ಆ ನೀರನ್ನ ಸೇದಿಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ನೂರಾರು ಜನ ಸೇವಕ ವರ್ಗ 10-15 ಸಾವಿರ ಜನರ ಅಡುಗೆಗೆ ಬೇಕಾಗಿರುವಂತಹ ನೀರನ್ನ ಹೊತ್ತು ತರ್ತಾರೆ, ಎಳೆದು ತರ್ತಾರೆ. ಯಾವುದೂ ಕೂಡ ಅಲ್ಲಿ ಒಂದು ನಲ್ಲಿಯ ವ್ಯವಸ್ಥೆ ಆಗಲಿ, ಮೋಟರ್ ಹಾಕಿದ್ರೆ ಬಂದು ಬೀಳುತ್ತೆ ಅನ್ನುವ ವ್ಯವಸ್ಥೆ ಆಗಲಿ ಜಗನ್ನಾಥನ ಕ್ಷೇತ್ರದಲ್ಲಿ ಇಲ್ಲ. ಇದು ಒಂದು ದಿವಸದ್ದಲ್ಲ ನಾ ಹೇಳ್ತಾ ಇರೋದು. ಅವತ್ತಿನಿಂದ ಇವತ್ತಿನವರೆಗೆ ಅನೂಚಾನವಾಗಿ ಹೀಗೇ ನಡೆದುಕೊಂಡು ಬಂದಿದೆ. ಸಾವಿರಾರು ಕೊಬ್ಬರಿಗಳನ್ನು ತುರಿದ್ರೂ ಕೂಡ ಈಳಿಗೆಯಿಂದ ಕೈಯಿಂದಲೇ ತುರಿತಾರೆ, ಕೈಯಿಂದಲೇ ತರಕಾರಿಗಳನ್ನು ಹೆಚ್ಚುತ್ತಾರೆ. ಯಾವುದೂ ಮಿಷನರಿ ಇಲ್ಲ. ಹಿಟ್ಟಿನ ಪದಾರ್ಥದ ಒಂದು ನೈವೇದ್ಯವನ್ನು ಮಾಡುತ್ತಾರೆ. ಕಣ್ಣಾರೆ ಕಂಡಿದ್ದೆಲ್ಲವೂ ಕೂಡ ಪುರಾಣದಲ್ಲಿ ಇದರ ಬಗ್ಗೆ ಹೇಳಿದ್ದಾರೆ. ಸಾಕ್ಷಾತ್ ಜಗನ್ನಾಥನ ಕ್ಷೇತ್ರದಲ್ಲಿ, ಶ್ರೀನಿವಾಸನ ಕ್ಷೇತ್ರದಲ್ಲಿ ಹೇಗೆ ಸ್ಪೃಷ್ಟಾಸ್ಪೃಷ್ಟ ದೋಷ ಇಲ್ಲವೋ, ಭೂವೈಕುಂಠ ಅಂತ ಹೇಳಿ ಅದನ್ನು ಗಣನೆಯನ್ನು ಮಾಡುತ್ತೇವೋ, ಹಾಗೆ ಜಗನ್ನಾಥನ ಕ್ಷೇತ್ರದಲ್ಲಿಯೂ ಕೂಡ ಮಾಡಿದ ನೈವೇದ್ಯಕ್ಕೆ ಸ್ಪೃಷ್ಟಾಸ್ಪೃಷ್ಟ ದೋಷ ಇಲ್ಲ. ಯಾಕೆ? ಲಕ್ಷ್ಮೀ ಪಾಥಯತೆ ನಿತ್ಯಂ. ಅಲ್ಲಿ ನಿತ್ಯದಲ್ಲಿ ಅಷ್ಟು ಜನ ಸೇವಕರಲ್ಲಿ ನಿಂತುಕೊಂಡು ನೀರು ತರುವವಳು ಲಕ್ಷ್ಮಿ. ತತ್ವಾಭಿಮಾನಿ ದೇವತೆಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಸನ್ನಿಧಾನವನ್ನ ಇಟ್ಟು ಆ ಎಲ್ಲ ಅಡುಗೆಯನ್ನ ಸಿದ್ಧ ಮಾಡುವಳು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಅಂತ. ಅದನ್ನ ನೈವೇದ್ಯವನ್ನ ಮಾಡುವವರು ಸಾಕ್ಷಾತ್ ಸುಧರ್ಮುಖ ಬ್ರಹ್ಮದೇವರು. ತಿರುಪತಿಯಲ್ಲಿಯೂ ಕೂಡ ಹೀಗೆ. ಹೀಗಾಗಿ ಅದನ್ನ ಕೃಷ್ಣ ಪರಮಾತ್ಮ ತಾನು ಭೋಗ ಮಾಡುತ್ತಾನೆ. ಸಾಕ್ಷಾತ್ ಭಗವಂತ ತನ್ನ ಶಿಶುರೂಪದಿಂದ ಉಂಡು ಬಿಟ್ಟಂತಹ ಎಂಜಲು, ಅಂತಹ ಶ್ರೇಷ್ಠವಾದ ಭಗವಂತನ ಉಚ್ಚಿಷ್ಟ ಆ ಪ್ರಸಾದವನ್ನ ಯಾವ ಮನಸ್ಸಿನ ವಿಕಾರಗಳಿಲ್ಲದೇನೆ, ಅದರಲ್ಲಿ ಮೈಲಿಗೆಯ ಚಿಂತನೆಯನ್ನ ಮಾಡದೇನೆ ಭಕ್ತಿಯಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಭಕ್ತಿಯಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡಿ. ಇಲ್ಲ ಅಂದ್ರೆ ಲಕ್ಷ್ಮೀದೇವಿ ಮಾಡಿದ ಅಡುಗೆಗೆ ಒಂದು ಅವಮಾನವನ್ನ ಮಾಡಿದಂತೆ ಅಂತ ಹೇಳಿ ರೀತಿಯಾಗಿ ಹೇಳ್ತಕ್ಕಂತಹ ಪ್ರತೀತಿಯನ್ನು ನಾವು ನೋಡುತ್ತೇವೆ. ಅಂತಹ ಜಗನ್ನಾಥನ ಕ್ಷೇತ್ರದಲ್ಲಿ ಅನ್ನ ಮಾಡುತ್ತಾರೆ. ಏನು ವಿಶಿಷ್ಟರಿ ದೇವರ ಸನ್ನಿಧಾನ, ಚಿಂತ್ಯವಾದ ಶಕ್ತಿ. 7 ಗಡಿಗೆಗಳನ್ನ ಒಂದರ ಮೇಲೆ ಒಂದು ಒಲೆಯ ಮೇಲೆ ಇಟ್ಟಿರ್ತಾರೆ. ಕಟ್ಟಿಗೆಯ ಒಲೆ ಕೆಳಗಡೆ ಉರಿ ಹಚ್ಚಿರ್ತಾರೆ. ಮೊದಲು ಒಂದು ದೊಡ್ಡದಾದ ಗಡಿಗೆ, ಅದರ ಮೇಲೆ ಸ್ವಲ್ಪ ಸಣ್ಣದು, ಅದರ ಮೇಲೆ ಸ್ವಲ್ಪ ಸಣ್ಣದು, ಅದರ ಮೇಲೆ ಸ್ವಲ್ಪ ಸಣ್ಣದು, ಹೀಗೆ ಸುಮಾರು 5, 6, 7 ಗಡಿಗೆಗಳನ್ನ ಒಂದರ ಮೇಲೆ ಒಂದು ಇಟ್ಟುಕೊಂಡಿರ್ತಾರೆ. ಝಳ ಬಡಿಯೋದು ಯಾವುದಕ್ಕೆ? ಕೆಳಗಿದ್ದ ಗಡಿಗೆಗೆ ಝಳ ಬಡಿಯೋದು, ಬೆಂಕಿ ತಾಕೋದು. ಅಂದ್ರೆ ಮೊದಲಾಗಬೇಕಾದ ಅನ್ನ ಯಾವುದು ಅಂತ ಕೇಳಿದಾಗ
ಮೊದಲು ಕೆಳಗಿದ್ದಂತಹ ಗಡಿಗೆಯ ಅನ್ನ ಆಗಬೇಕು. ಏನು ದೇವರ ಅಚಿಂತ್ಯವಾದ ಶಕ್ತಿ ನೋಡಿ. ಜಗನ್ನಾಥನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲಿಗೆ ಮೇಲೆ ಯಾವ್ದು ಇಟ್ಟಿರ್ತಾರೆ ನೋಡ್ರಿ, ಫಸ್ಟ್ ಅದು ಮೊದಲು ಅನ್ನ ಆಗುತ್ತೆ. ಅದನ್ನ ಇಳಿಸ್ತಾರೆ. ನೋಡಿದ್ರೆ ಅದಕ್ಕೆ ಬೆಂಕಿಯೇ ತಾಕಿರುವುದಿಲ್ಲ, ಬರೀ ಈ ಕೆಳಗಿನಿಂದ ಜಲ ಮಾತ್ರ ಹೋಗಿರುತ್ತದೆ. ಮೇಲಿಂದ ಮೊದಲ ಅನ್ನ ಆಗುತ್ತೆ, ಆಮೇಲೆ ಅದರ ಕೆಳಗಿದ್ದು ಕಟ್ಟ ಕಡೆಯದಾಗಿ ಒಲೆಯ ಮೇಲೆ ಸಾಕ್ಷಾತ್ ಅಗ್ನಿಯ ಸ್ಪರ್ಶ ಏನಾಗುತ್ತಾ ಇರ್ತದೆ, ಆ ಗಡಿಗೆಯ ಅನ್ನ ಕಟ್ಟ ಕಡೆಗೆ ಆಗುತ್ತೆ. ಏನಿದು? ಯಾವ ವಿಜ್ಞಾನಿಯ ಮನಸ್ಸಿಗೂ ನಿಟುಕದೇ ಇರುವ ಪರಮಾತ್ಮನ ಅಚಿಂತ್ಯವಾದ ಶಕ್ತಿ ಇಂತಹ ಕರಾಳವಾದ ಈ ಕಲಿಯುಗದಲ್ಲಿಯೂ ಕೂಡ ನಮಗೆ ಪ್ರತ್ಯಕ್ಷವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಅಂದರೆ ದೇವರ ಒಂದು ಅಚಿಂತ್ಯವಾದ ಶಕ್ತಿ ಬಹುಚಿತ್ರ ಜಗದ್ ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ. ಒಂದೊಂದು ಪುರಾಣಗಳನ್ನು ಕೇಳುವಾಗಲೂ ಕೂಡ ನಮ್ಮ ಮನಸ್ಸು ಒಂದು ಕ್ಷಣ ಆ ಕ್ಷೇತ್ರಕ್ಕೆ ಹೋಗ್ಬಿಡ್ಬೇಕಂತದ್ದು. ಯಾಕಂದ್ರೆ ಇದು ಒಂದು ಕೇಳುವುದು ಅಂತ ಅನ್ನೋದು ಏನೋ ಒಂದು ಟೈಮ್ ಪಾಸಿಗೆ 1 ಗಂಟೆ ಅಲ್ಲ. ನಾನು ಹೋಗಿ ಬಂದ ಕ್ಷೇತ್ರ, ಆ ಕ್ಷೇತ್ರದ ಮಹಿಮೆ, ಅಥವಾ ನಾನು ಹೋಗುವ ಕ್ಷೇತ್ರ, ಹೋಗಿ ಬಂದವರಿಗೆ ಆ ಕ್ಷೇತ್ರ ಕಣ್ಮುಂದೆ ಬರಬೇಕು. ಯಾರು ಹೋಗಿಲ್ಲ, ಮುಂದೆ ಹೋಗಲಿಕ್ಕಿದ್ದಾರೆ, ಅವರಿಗೆ ಈ ಕ್ಷೇತ್ರದ ಮಹಿಮೆಯನ್ನು ಕೇಳ್ಕೊಂಡು ಹೋದಾಗ ತಾನು ಅದರಲ್ಲಿ ಇನ್ವಾಲ್ವ್ ಆಗಿ ಅದನ್ನು ಅನುಭವಿಸ್ಬೇಕು. ಇಂಥದ್ದನ್ನು ನಾನು ಕೇಳಿದ್ದಲ್ಲ, ಆ ಅಗೋಚರತೆಗಳನ್ನೆಲ್ಲ ಇವತ್ತು ನಾನು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇನೆ ಇಲ್ಲಿ. ಈ ಅನುಸಂಧಾನವನ್ನು ನಾವು ಮಾಡಿದಾಗ ನಾವು ಕೇಳಿದ ಪುರಾಣ ಸಾರ್ಥಕವಾಗುತ್ತೆ. ದೇವರಲ್ಲಿ ಒಂದು ವಿಶಿಷ್ಟವಾದ ಮಹಿಮಾಜ್ಞಾನ ಹುಟ್ಟುತ್ತೆ. ಆ ಮಹಿಮಾಜ್ಞಾನದಿಂದ ಏನು ಒಂದು ಪ್ರೀತಿಯ ಪ್ರವಾಹವನ್ನ ದೇವರಿಗೂ ನಮಗೂ ಹರಿಸ್ತೇವೆ ನೋಡ್ರಿ, ಇದು ಒಂದು ಪರಿಶುದ್ಧವಾದ ಭಕ್ತಿ ಅಂತ ಹೇಳಿ ರೀತಿಯಾಗಿ ಮತ್ತೆ ಅದು ಕರೆಸಿಕೊಳ್ಳಲ್ಪಡುವಂಥದ್ದಾಗತ್ತೆ. ಅಂತಹ ಪರಮ ಪಕ್ವವಾದಂತಹ ಭಕ್ತಿಯ ಅವಸ್ಥೆಗೆ ಬರಬೇಕು ಅಂದರೆ ದೇವರ ಇಂತಹ ಅಚಿಂತ್ಯವಾದ ಶಕ್ತಿಯನ್ನ, ಮಹಿಮೆಯನ್ನ ನಾವು ಶ್ರವಣವನ್ನ ಮಾಡ್ತಾನೆ ಇರಬೇಕು. ಶ್ರವಣವನ್ನ ಮಾಡುತ್ತಿರಬೇಕು. ಅದಕ್ಕಾಗಿ ನಿರಂತರ ಶ್ರವಣ ಅನ್ನೋದಕ್ಕಾಗಿ ಶೌನಕಾಚಾರ್ಯರು ತಾವು ಮಹಾಜ್ಞಾನಿಗಳಾಗಿದ್ದರೂ ಕೂಡ ತಾನು ಮಾತ್ರ ಮಂತ್ರಮುಗ್ಧನಾಗಿ ಸೂತಾಚಾರ್ಯರ ಬಳಿಯಲ್ಲಿ ಕೇಳ್ತಾನೆ ಅನೇಕ ಕ್ಷೇತ್ರಗಳ ಮಹಿಮೆಯನ್ನ ಹೇಳ್ರಿ. ಇನ್ನು ಅಷ್ಟೇ ಅಲ್ಲ, ಅಲ್ಲಿ ಮಾಡುವ ರಥ, ಪ್ರತ್ಯೇಕವಾಗಿ ಜಗನ್ನಾಥನ ಒಂದು ಮಹಿಮೆಯನ್ನ ಒಂದು ದಿವಸ ಹೇಳ್ತೇನೆ ತಮಗೆಲ್ಲ. ಇದೆಲ್ಲ ಮುಗಿದ ಮೇಲೆ ಅಲ್ಲಿಯ ರಥದ ನಿರ್ಮಾಣ ಹೇಗಾಗತ್ತೆ, ರಥದ ಗಾಲಿಗಳಲ್ಲಿ ಎಷ್ಟೆಷ್ಟು ಕಟ್ಟಿಗೆಗಳನ್ನ ಹಾಕ್ತಾರೆ, ಆ ಕಟ್ಟಿಗೆಯ ಸಂಪಾದನೆ ಎಲ್ಲಿ ಆಗುತ್ತೆ, ಎಷ್ಟು ಜನ ಸೇವಕರು ಆ ರಥವನ್ನು ನಿರ್ಮಾಣ ಮಾಡುತ್ತಾರೆ, ಆ ರಥೋತ್ಸವದ ಮಹಿಮೆ ಏನು, ಇದು ಜಗನ್ನಾಥನ ಒಂದು ದಿವ್ಯವಾದ ಕ್ಷೇತ್ರದ ಮಹಿಮೆ. ಅದಕ್ಕೆ ಹೇಳಿದ್ರೆ ಜಗನ್ನಾಥಸ್ಯ ವೈ ವಿಷ್ಣೋ ಮಾಹಾತ್ಮ್ಯಂ ಅತುಲಂ ಮುನೆ. ಇನ್ನು ಮುಂದೆ ಹೇಳ್ತಾರೆ, ಇಂಥ ಜಗನ್ನಾಥನ ಒಂದು ಮಹಿಮೆಯನ್ನ ನಮಗೆ ನೀವು ತಿಳಿಸಿಕೊಟ್ರಿ, ಅದುನಾ ಶ್ರೋತುಮಿಚ್ಛಾಮಿ, ಈಗ ನಾನು ಕೇಳಬೇಕು ಅಂತ ಹೇಳಿ ಇಚ್ಛೆ ಪಟ್ಟದ್ದು ನಿಮ್ಮ ಬಾಯಿಂದ ವೆಂಕಟೇಶಿತು, ಪರಮ ಪವಿತ್ರವಾದ ವೇಮ್ ಅಂತಂದ್ರೆ ಪಾಪಗಳು, ಆ ಪಾಪಗಳನ್ನ ಸ್ಮರಣ ಮಾತ್ರದಿಂದಲೇ ಕಟತೆ ಕತ್ತರಿಸಿ ಹಾಕುವ ದಿವ್ಯವಾದ ಸಾಮರ್ಥ್ಯವುಳ್ಳಂತಹ ಒಂದು ಕ್ಷೇತ್ರ ಆ ವೆಂಕಟಗಿರಿಯ ಒಂದು ಕ್ಷೇತ್ರ. ಆ ವೆಂಕಟಾಚಲದ ಮಹಿಮೆಯನ್ನ ನಿಮ್ಮ ಮುಖದಿಂದ ನಾನು ಕೇಳಬೇಕು ಅಂತ ಹೇಳಿ ಸ್ವಾಮಿ, ಮತ್ತೆ ನಾನಾದರೂ ಕೂಡ ಇಚ್ಛೆಯನ್ನ ಪಟ್ಟವನಾಗಿದ್ದೇನೆ. ಅಂತಹ ಪರಮ ಪವಿತ್ರವಾದ ಕಥಾನಕವನ್ನ ಮತ್ತೆ ನನಗೆ ತಾವು ನಿರೂಪಣೆಯನ್ನ ಮಾಡಿಕೊಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಸೂತರ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಅಂತಹ ವೆಂಕಟಾಚಲದ ಮಹಿಮಾ, ಆ ವೆಂಕಟಗಿರಿಯ ಮಹಿಮಾ 12 ಪುರಾಣಗಳಲ್ಲಿ 12 ಪುರಾಣಗಳಲ್ಲಿ ಉದಿತವಾಗಿದೆ. ಒಂದರೊಳಗೆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಹೇಳುತ್ತಾರೆ. ಕೇವಲ ತಿರುಪತಿಯ ಕ್ಷೇತ್ರದೊಳಗೆ 60 ಕೋಟಿ ತೀರ್ಥಗಳಿವೆ. 60 ಕೋಟಿ ತೀರ್ಥಗಳು. ಅದರಲ್ಲಿ ಪ್ರಧಾನವಾದದ್ದು 60 ಲಕ್ಷ, 6 ಕೋಟಿ 60 ಲಕ್ಷ, ಅದರಲ್ಲಿ ಪ್ರಧಾನವಾದದ್ದು 6 ಲಕ್ಷ, ಅದರಲ್ಲಿ ಪ್ರಧಾನವಾದದ್ದು 6,000, ಮತ್ತಷ್ಟು ಅದರಲ್ಲಿ ಪ್ರಧಾನವಾಗಿರತಕ್ಕಂಥದ್ದು 1008 ತೀರ್ಥಗಳು, ಅದರಲ್ಲಿಯೂ ಪ್ರಧಾನವಾದದ್ದು 360 ತೀರ್ಥಗಳು, ಅದರಲ್ಲಿ ಪ್ರಧಾನವಾದದ್ದು 108 ತೀರ್ಥಗಳು, ಅದರಲ್ಲಿ ಪ್ರಧಾನ 60, 36, 12, 6 ತೀರ್ಥಗಳು ಪ್ರಧಾನ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠವಾದಂತಹ ಆ ವೆಂಕಟಗಿರಿಯ ಮಹಾತ್ಮೆಯಲ್ಲಿ ಅಲ್ಲಿಯ ವೃಕ್ಷಗಳ ವರ್ಣನ, ಅಲ್ಲಿಯ ಗಿಡಮರಗಳ ಒಂದು ವರ್ಣನೆ, ಪಶು ಪಕ್ಷಿಗಳ ವರ್ಣನೆ, ಆ ಬೆಟ್ಟದ ಒಂದು ಮಹಿಮಾ, ಅಲ್ಲಿರುವ ಮೂರ್ತಿಗಳ ಸನ್ನಿಧಾನದ ಮಹಿಮಾ, ಬೇರೆ ಬೇರೆ ಯುಗಗಳಲ್ಲಿ ನಡೆದಿರುವ ಶ್ರೀನಿವಾಸನ ಒಂದು ಘಟನೆಗಳು, ಇದೆಲ್ಲವನ್ನು 12 ಪುರಾಣಗಳಲ್ಲಿ ಪ್ರತ್ಯೇಕವಾಗಿ ಒಂದೊಂದರಲ್ಲಿ ಒಂದೊಂದರ ಸೊಗಡನ್ನ ಅಲ್ಲಿ ನಿರೂಪಣೆಯನ್ನ ಮಾಡತಕ್ಕಂಥವರಾಗುತ್ತಾರೆ. ಅದರಲ್ಲಿ ಒಂದು
ದಿವ್ಯವಾಗಿರುವಂತಹ ಸ್ವಾಮಿ ಪುಷ್ಕರಣಿಯ ಒಂದು ಮಹಿಮ. ಆ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ಮಹಾನ್ ಮಾಯಾವಿ ಅನಿಸಿಕೊಂಡ ಲಕ್ಷ್ಮೀದೇವಿಗೂ ಕೂಡ ಮಾಯಾತತ್ವವನ್ನ ಬೀರಿ ಆ ಸಂದರ್ಭದಲ್ಲಿ ಅವಳನ್ನೂ ಕೂಡ ತನ್ನ ಆಕರ್ಷಣೆಯ ಚಿತ್ತಕ್ಕೆ ಎಳೆದುಕೊಂಡಂತಹ ಭಗವಂತ ಲೋಕ ವಿಡಂಬನಾರ್ಥವಾಗಿ ಹೆಂಡತಿಯನ್ನ ಕೊಲ್ಲಾಪುರಕ್ಕೆ ಕಳಿಸಿ ತಾನು ಈ ಭೂವೈಕುಂಠ ಕ್ಷೇತ್ರವನ್ನ ಆರಿಸಿಕೊಂಡು ಅಲ್ಲಿ ನೆಲೆ ನಿಂತಹ ಒಂದು ದಿವ್ಯ ಕ್ಷೇತ್ರವೇ ಇವತ್ತು ನಾವು ನೋಡುವ ಸ್ವಾಮಿ ಪುಷ್ಕರಣಿ ತೀರೆ ರಮಯಾ ಸಹ ಮೋದತೆ. ರಮಾದೇವಿಯಿಂದ ಸಹಿತನಾಗಿ ಪರಮಾತ್ಮ ಒಬ್ಬಂಟಿಗನಾಗಿ ನಿಂತಿಲ್ಲ, ತಾನು ಹೆಂಡತಿಯ ಸಮೇತನಾಗಿಯೇ ಸರ್ವೋತ್ಕೃಷ್ಟನಾದ ಭಗವಂತ ವಕ್ಷಸ್ಥಳದಲ್ಲಿ ಲಕುಮಿಗೆ ಆಶ್ರಯವನ್ನ ಕೊಟ್ಟು ಆ ಕ್ಷೇತ್ರದಲ್ಲಿ ತಾನು ನಿಂತಿರತಕ್ಕಂಥವನಾಗಿದ್ದಾನೆ ಅಂತ ನಾವು ಮುಖ್ಯವಾಗಿ ಚಿಂತನೆಯನ್ನ ಮಾಡಬೇಕಾದದ್ದು. ಅಂತಹ ಯಾವ ತಿರುಪತಿಯ ಒಂದು ಮಹಿಮೆಯನ್ನ, ತಿರುಮಲದ ಮಹಿಮೆಯನ್ನ, ವೆಂಕಟಗಿರಿಯ ಮಹಿಮೆಯನ್ನ ಸ್ವಾಮಿ ನನಗಾಗಿ ನೀವು ಸವಿಸ್ತೃತವಾಗಿ ಆ ವೆಂಕಟ ಕ್ಷೇತ್ರದ ಒಂದು ಮಹಿಮೆಯನ್ನ ನಮಗೆ ನಿರೂಪಣೆಯನ್ನು ಮಾಡಬೇಕು. ಯಾಕೆ ಅಂತಂದ್ರೆ ಈ ವೆಂಕಟಾಚಲದ ಮಹಿಮೆಯನ್ನ ಕೇಳುವುದರಿಂದ ಹೇಳುವುದರಿಂದ ಪುತ್ರಾರ್ಥಿ ಲಭತೆ ಪುತ್ರಂ, ಧನಾರ್ಥಿ ಲಭತೆ ಧನಂ, ವಿದ್ಯಾರ್ಥಿ ಲಭತೆ ವಿದ್ಯಾ. ವಿದ್ಯೆ ಬೇಕಾದವನಿಗೆ ವಿದ್ಯೆ ಕೊಡುತ್ತದೆ, ಧನ ಬೇಕಾದವನಿಗೆ ಧನ ಕೊಡುತ್ತದೆ, ಮಕ್ಕಳಿಲ್ಲದವನಿಗೆ ಮಕ್ಕಳನ್ನ ಕೊಡುತ್ತದೆ, ಶತ್ರುಗಳ ಹೆದರಿಕೆ ಇದ್ದವನಿಗೆ ಶತ್ರು ಪರಾಜಯವನ್ನ ಮಾಡಿಸುತ್ತದೆ. ಇನ್ನಷ್ಟೇ ಅಲ್ಲ, ಬೇಡಿದ್ದನ್ನ ಕೊಟ್ಟು ಮೋಕ್ಷವನ್ನ ಕೊಡ್ತಕ್ಕಂತಹ ಒಂದು ದಿವ್ಯವಾದ ಕ್ಷೇತ್ರದ ಮಹಿಮೆಯನ್ನ ಹೊಂದಿರತಕ್ಕಂಥದ್ದು ವೆಂಕಟಾಚಲದ ಮಹಿಮ. ಸರ್ವವನ್ನೂ ಕೂಡ ಜಗತ್ತಿಗೆ ಕೊಡ್ತಕ್ಕಂಥದ್ದು. ಅಂತಹ ವೆಂಕಟಾಚಲ ಮಹಿಮೆ ಜಗತ್ತಿನಲ್ಲಿ ಹೇಗೆ ಪ್ರಖ್ಯಾತಿಗೆ ಬಂತು ಇತ್ಯಾದಿಗಳು, ಆ ವಿಚಾರವನ್ನ ನಮಗೆ ಮತ್ತೆ ನಿರೂಪಣೆಯನ್ನು ಮಾಡಬೇಕು. ಆ ಭಗವಂತ ಪದ್ಮಾವತಿಯನ್ನ ಪಾಣಿಗ್ರಹಣವನ್ನ ಮಾಡಿದ ಮಂಗಲದ ಕಥೆಯನ್ನ ಕೇಳಿದರೆ ನಮ್ಮ ಜೀವನದಲ್ಲಿ ಮಂಗಲ ಉಂಟಾಗತ್ತೆ ಅಂತ ಈ ರೀತಿಯಾಗಿ ಏನು ಒಂದು ಪ್ರತೀತಿಯನ್ನು ನಮಗೆ ಹಿಡಿದುಕೊಟ್ಟಿದ್ದಾರೆ. ಆ ಒಂದು ನಿಮಿತ್ತದಿಂದ ಭಗವಂತನ ವಿವಾಹದ ಕಥೆ ಕೇಳಿದರೆ ನಮ್ಮ ಮಕ್ಕಳ ಮದುವೆ ಆಗುತ್ತಂತೆ, ನಮ್ಮ ಮದುವೆ ಆಗುತ್ತಂತೆ, ನಮ್ಮ ಜೀವನದಲ್ಲಿ ಕಲ್ಯಾಣ ಉಂಟಾಗುತ್ತಂತೆ, ಮಂಗಲ ಘಟನೆಗಳು ಜೀವನದಲ್ಲಿ ನಡೆಯುತ್ತಂತೆ. ಆದ್ದರಿಂದ ದೇವರನ್ನ ಹೇಗೆ ಉಪಾಸನೆಯನ್ನ ಮಾಡುತ್ತೇವೆ ಹಾಗೆ ನಮಗೆ ಫಲ ಸಿಗುತ್ತೆ. ಆ ಅರ್ಥದಲ್ಲಿ ಸರ್ವವನ್ನೂ ಕೊಡ್ತಕ್ಕಂತಹ ಒಂದು ದಿವ್ಯವಾದ ಗ್ರಂಥ ಈ ಶ್ರೇಷ್ಠವಾಗಿರುವಂತಹ ವೆಂಕಟಾಚಲ ಮಹಿಮಾ. ಆದ್ದರಿಂದ ಇದನ್ನ ನೀವು, ನಾನು ಭಕ್ತಿಯಿಂದ ಶ್ರವಣ ಮಾಡುತ್ತೇನೆ ಸೂತಾಚಾರ್ಯರೇ, ಇದನ್ನ ನೀವು ನಮಗೆ ಹೇಳಬೇಕು ಅಂತ ಹೇಳಿ ಅತೀ ವಿನಮ್ರ ಭಾವನೆಯಿಂದ ಆ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂತಹ ಪ್ರಸಂಗ. ಇವರ ಒಂದು ಪ್ರಾರ್ಥನೆಗೆ ಓಗೊಟ್ಟಂತಹ ಸೂತರು ಹೇಳುತ್ತಾರೆ, ಬಹಳ ಅತ್ಯುತ್ತಮವಾದ ಪ್ರಶ್ನೆಯನ್ನು ಮಾಡಿದ್ದೀರಿ, ಬಹಳ ಮಂಗಳದಾಯಕವಾದ ಕಥೆಯನ್ನು ಹೇಳಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದ್ದೀರಿ. ಅವಶ್ಯವಾಗಿ ನಾವು ನಿಮಗೆ ಇದರ ಬಗ್ಗೆ ನಿರೂಪಣೆಯನ್ನ ಮಾಡಿಕೊಡ್ತೇವೆ. ಆದರೆ ಈ ಒಂದು ಪ್ರಶ್ನೆಯನ್ನೇ ನೀವೇನೀಗ ಮಾಡ್ತಾ ಇದ್ದೀರಿ, ವೆಂಕಟಗಿರಿಯ ಮಹಾತ್ಮೆಯನ್ನ ಹೇಳ್ರಿ ಅಂತ ಹೇಳಿ ಇದೇ ತರಹದ ಪ್ರಶ್ನೆ ಹಿಂದೆ ಒಬ್ಬ ಮಾಡಿದ ಮಹಾನುಭಾವ. ಜನಕ ಮಹಾರಾಜರು ತಮ್ಮ ವಂಶದ ಕುಲಪುರೋಹಿತನಾಗಿರತಕ್ಕಂತಹ ವಾಮದೇವ ಮುನಿಗಳ ಮಕ್ಕಳಾಗಿರುವಂತಹ ಶತಾನಂದ ಮಹರ್ಷಿಗಳು ಒಂದಾನೊಂದು ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂತಹ ಪ್ರಸಂಗ, ಅವರ ಮುಖಕಮಲದಿಂದ ತನ್ನ ಎಲ್ಲ ಬಾಧೆಯನ್ನ ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ತನ್ನ ಮಕ್ಕಳುಗಳ ವಿವಾಹ ನಿರ್ವಿಘ್ನವಾಗಿ ನಡಿಬೇಕು, ನನ್ನ ಮನಸ್ಸಿನ ಇಷ್ಟದಂತೆ ನನ್ನ 4 ಜನ ಮಕ್ಕಳುಗಳ ವಿವಾಹ ಒಂದೇ ಕುಟುಂಬದ ಒಂದೇ ರಾಜಮನೆತನದ 4 ಜನ ರಾಜಕುಮಾರರಿಗೆ ನನ್ನ ಮಕ್ಕಳನ್ನ ಧಾರೆ ಎರೆದು ಕೊಡಬೇಕು ಎನ್ನುವಂತಹ ಒಂದು ಹಂತದೊಳಗೆ ಮತ್ತೆ ಪ್ರಾರ್ಥನೆಯನ್ನ ಅಲ್ಲಿ ಮಾಡಿರ್ತಕ್ಕಂತಹ ಪ್ರಸಂಗ. ಆ ಒಂದು ನಿಮಿತ್ತದಿಂದಾಗಿ ಅಲ್ಲಿ ಯಾದರೂ ಕೂಡ ಅವನ ಪ್ರಾರ್ಥನೆಗೆ ಮೆಚ್ಚಿ ಯಾವ ಶತಾನಂದ ಮಹರ್ಷಿಗಳು ಲೋಕ ಕಲ್ಯಾಣ ಘಟ್ಟವಾಗಿರತಕ್ಕಂತಹ ಜನಕರಾಜ ಯಾವ ಆಖ್ಯಾಯಿಕೆಯನ್ನ ಕೇಳುವುದರಿಂದ ತನ್ನ ಆಪತ್ತುಗಳನ್ನ ಪರಿಹಾರ ಮಾಡಿಕೊಂಡು ತನ್ನ 4 ಜನ ಮಕ್ಕಳನ್ನ ಶ್ರೇಷ್ಠನಾದಂತಹ ದಶರಥರಾಜನ ಮಕ್ಕಳುಗಳಿಗೆ ವಿವಾಹ ಮಾಡಿಕೊಡುವ ಮಹಾ ಸೌಭಾಗ್ಯ ಅವನಿಗೆ ಬಂದು ಒದಗಿತೋ ಅಂತಹ ದಿವ್ಯವಾದ ಒಂದು ಕ್ಷೇತ್ರದ ಮಹಿಮೆಯನ್ನ ಅವರು ಹೇಗೆ ಯಥಾವತ್ತಾಗಿ ಹೇಳಿದ್ರು ಅದನ್ನೇ ನಾನು ಯಥಾವತ್ತಾಗಿ ಕೇಳಿದಂತೆ ನಿಮಗೆ ನಿರೂಪಣೆಯನ್ನು ಮಾಡುತ್ತೇನೆ. ಯಥಾವತ ತತ್ಶೃಣು, ಅದನ್ನು ಕೇಳ್ತಕ್ಕಂಥವರಾಗ್ರಿ ಅಂತ ಹೇಳಿ ರೀತಿಯಾಗಿ ಅಲ್ಲಿಯಾದರೂ ಕೂಡ ಅವರ ಒಂದು ಪ್ರಾರ್ಥನೆಗೆ ಮೆಚ್ಚಿ ಅದನ್ನು ಬಹಳ ವಿಸ್ತಾರವಾಗಿ ಹೇಳಲಿಕ್ಕೆ ತಾವು ಮುಂದಾಗಿರತಕ್ಕಂಥವರಾಗಿದ್ದಾರೆ. ಆಗ ಜನಕನಿಗೂ ಶತಾನಂದನಿಗೂ ಒಂದು ಸಮಾಗಮದ ಒಂದು ಘಟ್ಟವನ್ನು ಹೇಳುತ್ತಾರೆ. ಅಂತಹ ಶತಾನಂದ ಮಹರ್ಷಿಗಳು ತಾವು ಜನಕನ ಮನೆ ಬಾಗಿಲಿಗೆ ಬಂದಾಗ ಅಪರೋಕ್ಷ ಜ್ಞಾನಿಗಳಾದ ಅವರು ಕೇಳುತ್ತಾರೆ, ಜನಕ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಕುಂದು ಕಾಣಿಸ್ತಾ ಇದೆ ಅಂತ ಹೇಳಿ. ಈ ಕುಂದು ಉಂಟಾಗಲಿಕ್ಕೆ ಕಾರಣ ಏನು ಅಂತ ಹೇಳಿ ಅಂತಂದರೆ, ಈ ಜನಕನಿಗೆ ಒಬ್ಬ ತಮ್ಮ ಕುಶಧ್ವಜ ಅಂತ ಹೇಳಿ ಬಹಳ ಸಾತ್ವಿಕ, ಅಣ್ಣನಿಗೆ ಅನುವರ್ತಿಯಾಗಿ ನಡೆದುಕೊಳ್ಳುವ ಸ್ವಭಾವ ಇವನಲ್ಲಿ ಇತ್ತು.
ಇಡೀ ಸಮಗ್ರವಾದ ರಾಷ್ಟ್ರದ ಜವಾಬ್ದಾರಿಯನ್ನ ಹೊತ್ತುಕೊಂಡು ಪ್ರಜೆಗಳನ್ನ ಮಕ್ಕಳಂತೆ ಕಾಣುವಂತಹ ಮಿಥಿಲಾಧಿಪತಿಯ ಒಂದು ಅನುಚರ ಈ ಕುಶಧ್ವಜ. ಹೀಗಿರಬೇಕಾದರೆ ಒಂದು ಸಂದರ್ಭ ಅಲ್ಲಿ ಏನಾಯ್ತಲ್ಲಿ, ಈ ಜನಕರಾಜನಿಗೆ ಭಗವಂತನ ಇಚ್ಛೆಯಂತೆ ದುಃಖಂ ಪ್ರದರ್ಶಯಾಮಾಸ, ದುಃಖವನ್ನ ತೋರಿಸಬೇಕು. ಯಾಕೆ ಅಂದ್ರೆ ಜ್ಞಾನಿಗಳಾದವರಿಗೆ ಈ ತರಹದ ವಿಚಾರ ಬರಬಾರದು. ಪ್ರಾರಬ್ಧವಶಾತ್ ಬಂತು. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಧು. ಇದು ಜಗತ್ತಿನ ಪ್ರತಿ ಜೀವರಾಶಿಗಳ ಅಪೇಕ್ಷೆ. ಯಾರು ತಾನೇ ನನಗೆ ದುಃಖ ಆಗಲಿ ಅಂತ ಅಪೇಕ್ಷೆ ಪಡ್ತಾರ್ರಿ? ಯಾರು ಪಡುವುದಿಲ್ಲ. ಹೀಗಾಗಿ ನನಗೆ ಯಾವಾಗಲೂ ಸುಖವೇ ಆಗುತ್ತಾ ಇರಲಿ, ದುಃಖ ಎಳ್ಳಷ್ಟು ಕೂಡ ಆಗುವುದು ಬೇಡ ಅಂತನ್ನುವಂತಹ ನಿಟ್ಟಿನೊಳಗೆ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂತಹ ಯಾವ ಪ್ರಸಂಗ. ಹೀಗೆ ಪ್ರಾರ್ಥನೆಯನ್ನ ಮಾಡಿದಾಗ, ನೋಡಪ್ಪ, ಜಗತ್ತಿನಲ್ಲಿ ದೇವರ ಇಚ್ಛೆಯಂತೆ ಸರ್ವವೂ ಕೂಡ ನಡೀತಕ್ಕಂಥದ್ದು, ಅದಕ್ಕಾಗಿ ನನಗೊಂದು ಸ್ವಲ್ಪ ದುಃಖದ ಟಚ್ ಕೊಡ್ತೇನೆ ಅಂತ ಹೇಳಿ ಆ ಒಂದು ಸ್ವಪ್ನ ಅವನಿಗೆ ಬಿದ್ದಿದೆ. ಆ ಸಂದರ್ಭದಲ್ಲಿ ಕುಶಧ್ವಜ ಯುದ್ಧಕ್ಕೆ ಹೋದಂತೆ, ಯುದ್ಧದಲ್ಲಿ ಮರಣ ಹೊಂದಿದಂತೆ, ಅವನ ಮಕ್ಕಳುಗಳು ಅನಾಥರಾದಂತೆ, ಅವರೆಲ್ಲ ಇವನನ್ನ ಆಶ್ರಯವನ್ನ ಮಾಡಿದಂತೆ ಎಲ್ಲವನ್ನು ಕೂಡ ಸ್ವಪ್ನ ಸೂಚಿತವಾಗಿ ಕಂಡಿದ್ದಾನೆ. ಗಾಬರಿಗೊಂಡ. ತನಗಾಗಲೇ 80,000 ವರ್ಷಗಳು ಗತಿಸಿ ಹೋಗಿದೆ. ಬೆಳೆದ ಮಕ್ಕಳುಗಳು ನಿಂತಿದ್ದಾರೆ. ಮಕ್ಕಳುಗಳ ಮದುವೆಯನ್ನ ಮಾಡಬೇಕು. ಆ ಮಕ್ಕಳುಗಳ ಮದುವೆಯನ್ನ ಮಾಡಬೇಕು ಅಂತಂದ್ರೆ ಉತ್ತಮವಾದ ಕುಲಕ್ಕೆ ಕೊಡಬೇಕು. ಆ ರಾವಣಾದಿಗಳ ಭೀತಿಯಿಂದ ಮುಕ್ತನಾಗಬೇಕು. ಇದಕ್ಕೆ ನಾನು ಏನು ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇರಬೇಕಾದರೆ ಜ್ಞಾನಿಗಳ ಇವನ ಒಳ ಮನಸ್ಸು ಅರ್ಥವಾಗಿದೆ. ಶತಾನಂದರು ಕೇಳ್ತಾರೆ ಆ ಸಂದರ್ಭದಲ್ಲಿ, ಏನಂತ ಹೇಳಿ, ಏನೋ ನಿನ್ನ ಮನಸ್ಸಿನಲ್ಲಿ ಚಿಂತೆ ಕಾಡ್ತಾ ಇದೆ. ಏನಿಲ್ಲ ಸ್ವಾಮಿ, ಇರೋ ಚಿಂತೆ ಇಷ್ಟು, ನನ್ನ ಮಕ್ಕಳುಗಳ ವಿವಾಹ ಆಗಬೇಕು, ಅದಕ್ಕೇನು ಮಾಡಲಿ? ಅದಕ್ಕೆ ಅವ್ರು ಹೇಳಿದ್ರು, ಸಭವಿಷ್ಯಂ ಸಹೋತ್ತರಂ. ಇದಕ್ಕೊಂದೇ ಒಂದು ಉಪಾಯ. ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಶ್ರೀನಿವಾಸ ಕಲ್ಯಾಣದ ಒಂದು ಘಟ್ಟವನ್ನು ನಾನು ನಿನಗೆ ಯಥೋಚಿತವಾಗಿ ಉಪದೇಶವನ್ನು ಮಾಡುತ್ತೇನೆ. ಆ ಕಥೆಯನ್ನ ಕೇಳುವುದೇ ಪರಮ ಮಂಗಲ. ಆ ಕಥಾಭಾಗದ ಶ್ರೀನಿವಾಸನ ಕಲ್ಯಾಣದ ಒಂದು ಕಲ್ಪಾಂತರದಲ್ಲಿ ನಡೆದಿರುವ ಆ ಘಟನೆಯನ್ನು ನಿನ್ನ ಮುಂದೆ ನಾನು ಬಿಚ್ಚಿಡುತ್ತೇನೆ. ಅದನ್ನ ಭಕ್ತಿಯಿಂದ ಶ್ರವಣ ಮಾಡುವುದರಿಂದ ಶತ್ರುಬಾಧೆ ನಿನಗಾಗುವುದಿಲ್ಲ. ನಿನ್ನ ಮನಸ್ಸಿನ ಅಪೇಕ್ಷೆ ಈಡೇರುತ್ತೆ. ನಿನ್ನ ಮಕ್ಕಳುಗಳಿಗೆ ಬೇಕಾದಂತಹ ಶ್ರೇಷ್ಠವಾದ ಒಂದು ವರ ಏನಿದ್ದಾರೆ ಅವರು ಸಿಗತಕ್ಕಂಥವರಾಗುತ್ತಾರೆ. ಇದರಲ್ಲಿ ಯಾವ ವಿಚಾರವನ್ನು ಕೂಡ ಮಾಡಬೇಡ ಅಂತ ಹೇಳಿ ಆ ಸಂದರ್ಭದಲ್ಲಿ ಇಷ್ಟನ್ನು ಹೇಳಿ, ಆಗ ಭವಿಷ್ಯೋತ್ತರ ಪುರಾಣಾಂತರ್ಗತವಾದ ಶ್ರೇಷ್ಠವಾದ ಈ ಶ್ರೀನಿವಾಸ ಕಲ್ಯಾಣವನ್ನು ಹೇಳಲಿಕ್ಕೆ ಮುಂದಾಗುತ್ತಾರೆ. ಆ ಶತಾನಂದ ಮಹರ್ಷಿಗಳ ಬಳಿಯಲ್ಲಿ ಜನಕ ಮಹಾರಾಜರು ಪ್ರಾರ್ಥನೆಯನ್ನು ಮಾಡುತ್ತಾರೆ. ಸ್ವಾಮಿ, ಈ ವೆಂಕಟಗಿರಿಯ ಮಹತ್ವವನ್ನು ನೀವು ಹೇಳಲಿಕ್ಕೆ ಹೊರಟಿದ್ದೀರಿ. ಈ ಪರ್ವತಕ್ಕೆ 4 ಯುಗಗಳಲ್ಲಿ 4 ಹೆಸರು ಬಂತು. ಒಂದು ಯುಗದಲ್ಲಿ ಇದಕ್ಕೆ ವೃಷಭಾಚಲ, ಇನ್ನೊಂದು ಯುಗದಲ್ಲಿ ಇದಕ್ಕೆ ಶೇಷಾಚಲ, ಅಂಜನಾಚಲ, ಮತ್ತೊಂದು ಯುಗದಲ್ಲಿ ಇದಕ್ಕೆ ಶೇಷಾಚಲ, ಮತ್ತೊಂದು ಯುಗದಲ್ಲಿ ವೆಂಕಟಾಚಲ ಅಂತ ಯುಗಭೇದೇನ ಕೃತ ತ್ರೇತ ದ್ವಾಪರಾದಿಗಳಲ್ಲಿ ಕಲಿಯುಗಗಳಲ್ಲಿ ಇದು ವೃಷಭಾಚಲ, ಅಂಜನಾಚಲ, ಶೇಷಾಚಲ ಮತ್ತು ವೆಂಕಟಾಚಲ ಅಂತ ಪ್ರಖ್ಯಾತಿಯನ್ನು ಹೊಂದಿತು ಅಂತ ನಾವು ಕೇಳ್ತೇವೆ. ಈ ತರಹದ ಪ್ರಸಿದ್ಧಿಯ ಹೆಸರುಗಳು ಈ ಕ್ಷೇತ್ರಕ್ಕೆ ಬರಲಿಕ್ಕೆ ಏನು ಕಾರಣ? ಇದಕ್ಕೇನಾದ್ರೂ ಇತಿಹಾಸ ಉಂಟಾ ಅಂತ ಕೇಳಿದಾಗ, ಯುಗಭೇದೇನ ಈ ಪರ್ವತವನ್ನ ಹೇಗೆ ಗುರುತಿಸ್ತಾ ಇದ್ರು ಅನ್ನೋದಕ್ಕೆ ಕೆಲವು ಆಖ್ಯಾಯಿಕೆಗಳನ್ನ ಬಹಳ ಸೊಗಸಾಗಿ ನಮಗೆ ಭವಿಷ್ಯೋತ್ತರ ಪುರಾಣ ಕೊಡುತ್ತದೆ. ಹೇಗೆ ಯುಗಭೇದೇನ ಇದಕ್ಕೆ ಹೆಸರುಗಳು ಬಂತು ಅಂತನ್ನುವಂತಹ ಚರಿತ್ರೆಯನ್ನ ಮತ್ತೆ ಮುಂದಿನ ಪ್ರವಚನ ಮಾಲಿಕೆಯಲ್ಲಿ ನಾಳೆಯ ದಿವಸ ಇದನ್ನ ಯಥಾವತಿಯಾಗಿ ಶ್ರವಣವನ್ನ ಮಾಡೋಣ. ಇದರ ಒಂದು ಶ್ರವಣ, ವೆಂಕಟೇಶ ಸ್ತವರಾಜದ ಒಂದು ವಿಶಿಷ್ಟವಾದಂತಹ ಪಾರಾಯಣ, ವೆಂಕಟೇಶ ಸ್ತೋತ್ರದ ಒಂದು ಪಾರಾಯಣ ಮಕ್ಕಳಿಂದ ಹೇಳಿಸ್ರಿ, ತಾವುಗಳೇ ಹೇಳ್ರಿ, ಅನೇಕ ಜನರ ಕಡೆಯಿಂದ ಪಾರಾಯಣವನ್ನ ಮಾಡಿಸ್ರಿ. ಭೂವೈಕುಂಠಾಧಿಪತಿಯ ಭಗವಂತನ ಆರಾಧನೆಯನ್ನು ಎಷ್ಟು ಮಾಡಿದರೂ ಕೂಡ ಕಡಿಮೆ. ಇದರಿಂದ ಲೋಕಕ್ಕೆ ಮತ್ತೆ ಒಳಿತ ಉಂಟಾಗತ್ತೆ ಅನ್ನುವಂತಹ ಕಾರಣದಿಂದ ಈ ಒಂದು ದೊಡ್ಡದಾದ ಜ್ಞಾನಯಜ್ಞ ಭಕ್ತಿಯಿಂದ ವಿಶ್ವಾಸದಿಂದ ಶ್ರೀನಿವಾಸ ದೇವರ ಆರಾಧನೆಯನ್ನ ಬ್ರಹ್ಮೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಮಾಡಿದರೆ ಅನಂತವಾದಂತಹ ಒಂದು ಪುಣ್ಯ ನಮಗೂ ನಿಮಗೂ ಸಿಗೋದ್ರೊಳಗೆ ಎರಡನೆಯ ಮಾತಿಲ್ಲ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಾಲಿಕೆಯನ್ನ ಶ್ರೀಕೃಷ್ಣಾರ್ಪಣ ಅಂತ ಹೇಳ್ತಾ ಮತ್ತೆ ಮುಂದಿನ ವೇದಿಕೆಯಲ್ಲಿ ಮುಂದಿನ ಭಾಗಗಳನ್ನು ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.